ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಫಸ್ಟ್ ಕ್ಲಾಸನ್ನು ನೋಡ್ತಾ ಹೋಗೋಣ. ಅಂದರೆ ಫಸ್ಟ್ ಕ್ಲಾಸಿಂದ ಶುರು ಮಾಡಿ, ಅಂದರೆ ಗಣಕಯಂತ್ರ ಅಂದರೆ ಏನು, ಕಂಪ್ಯೂಟರ್ ಅಥವಾ ಗಣಕಯಂತ್ರ ಅಂದರೆ ಏನು, ಸೊ ಅದರಿಂದ ಶುರುವಾಗ್ತಕ್ಕಂಥ ಈ ಕಂಪ್ಯೂಟರ್ ನಾಲೆಡ್ಜ್ಗೆ ಸಂಬಂಧಪಟ್ಟಂತೆ ಫಸ್ಟ್ ಇದನ್ನು ನೋಡ್ತಾ ಹೋಗೋಣ. ಸೊ ಇದು ಕನ್ನಡ ಆ್ಯಂಡ್ ಇಂಗ್ಲೀಷ್ 2 ವರ್ಷನೂ ಸಹ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಇದು ಬಂದು ಬೇಸಿಕ್ಕಾಗಿ ನಾವು ಇನ್ ಪ್ರೈಮರಿ ಸ್ಕೂಲ್, ಹೈಸ್ಕೂಲ್ ಲೆವೆಲಲ್ಲಿ ಟೆಕ್ಸ್ಟ್ ಬುಕ್ಗಳಿದ್ದಾವೆ. ಸೊ ಅದರ ರೆಫರ್ ಮಾಡ್ತಾ ಆನ್ಸರ್ಸ್ನ ಕೊಡ್ತಾ ಹೋಗ್ತೀನಿ. ಸೊ ಅದರ ಜೊತೆಗೆ ಈ ಒಂದು PDF ಸಹ ಏನಿರುತ್ತೋ ಗಣಕಯಂತ್ರ ಅಥವಾ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ 2 ಸಹ ಜೊತೆಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, ಸೊ ನೋಡ್ತಾ ಹೋದರೆ ಫಸ್ಟ್ ಗಣಕಯಂತ್ರದ ಪರಿಚಯನ ನೋಡ್ಕೊಳ್ತಾ ಹೋದರೆ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಅಂತ ಹೇಳ್ತೀವಿ. ಅಂದರೆ ಕಂಪ್ಯೂಟರ್ನ ಒಂದು ಪರಿಚಯ ಅಂತಂದರೆ ಗಣಕಯಂತ್ರ ಅಂದರೆ ಏನು, ಅದು ಯಾವ ರೀತಿ ನಮಗೆ ಬೆಳೆದು ಬಂತು, ಮುಂದೆ ಈಗ ಗಣಕಯಂತ್ರ ನಮ್ಮ ಮುಂದೆ ಇದೆ ಅಂದರೆ ಅದಕ್ಕೆಲ್ಲ ಯಾರೆಲ್ಲ ಕಾರಣರಾಗಿರ್ತಾರೆ, ಸೊ ಇದ್ರ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಫಸ್ಟ್ ನೋಡ್ತಾ ಹೋದರೆ ಗಣಕಯಂತ್ರದ ಅರ್ಥ ಮತ್ತು ವ್ಯಾಖ್ಯಾನಗಳನ್ನು ನೋಡ್ತಾ ಹೋದಾಗ, ಗಣಕಯಂತ್ರ ಎಂಬುದು ಒಂದು ಆಂಗ್ಲ ಭಾಷೆಯ ಕಂಪ್ಯೂಟರ್ ಎಂಬ ಪದಕ್ಕೆ ಸಮಾನವಾಗಿದೆ. ಸೊ ಗಣಕಯಂತ್ರ ಅಂತ ಹೇಳಿದ್ರೆ ಕಂಪ್ಯೂಟರ್ ಅಂತ ನಮಗೆ ಗೊತ್ತಿದೆ ಸ್ನೇಹಿತರೆ, ಹೌದಾ. ಸೊ ಇದು ಯಾವ ಒಂದು ಪದದಿಂದ ಬಂದಿದೆ ಅನ್ನೋದು ಸಹ ಅಷ್ಟೇ ಮುಖ್ಯ ಆಗುತ್ತೆ. ಕಂಪ್ಯೂಟರ್ ಅಂತಕ್ಕಂಥ ಪದ ಇದೆಯೋ ಅದು ಲ್ಯಾಟಿನ್ ಭಾಷೆಯ ಕಂಪ್ಯೂಟರಿಯಾ ಎಂಬ ಪದದಿಂದ ಬೆಳೆದು ಬಂದಿರತಕ್ಕಂಥದ್ದು. ಕಂಪ್ಯೂಟರಿಯಾ ಇದು ಲ್ಯಾಟಿನ್ ಭಾಷೆ ಆಗಿರುತ್ತೆ. ಓಕೆ, ಸೊ ಇನ್ನು ಕಂಪ್ಯೂಟರ್ ಅಂದರೆ ಏನು? ಕಂಪ್ಯೂಟರ್ ಅಂದರೆ ಕಂಪ್ಯೂಟರ್ ಅಂದರೆ ಏನಂದರೆ ಕಂಪ್ಯೂಟರ್ನ ಲೆಕ್ಕಾಚಾರ ಮಾಡು, ಗಣನೆಗೆ ತೆಗೆದುಕೊಳ್ಳುವಂಥ ಅರ್ಥದಲ್ಲಿ ಬರುತ್ತೆ. ಬಟ್ ಕಂಪ್ಯೂಟರ್ನ ಒಂದು ಮೀನಿಂಗ್ನ ನೋಡ್ತಾ ಹೋದರೆ ಸ್ನೇಹಿತರೆ ಅದು ಗಣನೆ ಅಥವಾ ಲೆಕ್ಕಾಚಾರ ಅಂತ ಬರುತ್ತೆ. ಆದರೆ ಕಂಪ್ಯೂಟರ್ನ ಅರ್ಥವನ್ನು ನೋಡ್ತಾ ಹೋದರೆ ಈ ಒಂದು ಕಂಪ್ಯೂಟರ್ ಇವತ್ತಿನ ಒಂದು ಮಟ್ಟಿಗೆ ಏನಿದೆಯೋ ಅದರ ಬಗ್ಗೆ ತಿಳ್ಕೊಳ್ತಾ ಹೋದರೆ ಬರೀ ಅದು ಗಣನೆಗೆ ಮಾತ್ರ, ಲೆಕ್ಕಾಚಾರಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಲೆಕ್ಕಾಚಾರ ಗಣನೆಗೆ ಅಂತ ಹೇಳಿದಾಗ ಬರೀ ಕ್ಯಾಲ್ಕುಲೇಷನ್ ಅಂತ ಏನು ಹೇಳ್ತೀವೋ ಕ್ಯಾಲ್ಕುಲೇಟರು, ಸೊ ಅದನ್ನು ಮಾತ್ರ ಸೀಮಿತ ಅಂತ ಹೇಳಬಹುದು. ಬಟ್ ಕಂಪ್ಯೂಟರ್ ಅನ್ನೋದು ಅರ್ಥ ಇತ್ತೀಚಿನ ದಿನ ತುಂಬಾ ದೊಡ್ಡದಾಗಿ ಬೆಳೀತಾ ಹೋಗಿದೆ ಸ್ನೇಹಿತರೆ. ಬಟ್ ಕಂಪ್ಯೂಟ್ ಅಂತಕ್ಕಂಥ ಒಂದು ಪದದ ಮೂಲ ಅರ್ಥ ಅಂತ ತಗೊಳ್ತಾ ಹೋದರೆ ಅದು ಗಣನೆ ಅಥವಾ ಲೆಕ್ಕಾಚಾರ ಎಂದು ಅರ್ಥವನ್ನು ಪಡ್ಕೊಳ್ಳುತ್ತೆ ಸ್ನೇಹಿತರೆ. ಓಕೆ, ಇನ್ನು ಕಂಪ್ಯೂಟರ್ ಅಂದರೆ ಏನು, ಒಂದು ವ್ಯಾಖ್ಯಾನ ಹೇಳ್ತೀವಿ ಅನ್ನೋದಾದರೆ ನಮ್ಮ ನಿರ್ದೇಶನಗಳಿಗೆ, ಅಂದರೆ ನಾವೇನು ಅದಕ್ಕೆ ಇನ್ಸ್ಟ್ರಕ್ಷನ್ ಕೊಡ್ತೀವೋ ಸೊ ಅದಕ್ಕೆ ತಕ್ಕಂತೆ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು. ಸೊ ಅದೊಂದು ಮಷೀನು, ಗೊತ್ತಾ. ಸೊ ಅದು ಎಷ್ಟೇ ಮುಂದುವರೆದ್ರೂ ಅದೊಂದು ಮಷೀನು ಮನುಷ್ಯನ ಒಂದು ಕೈ ಕೆಳಗಡೆ ಕೆಲಸ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗಿರಬೇಕಾದ್ರೆ ಮನುಷ್ಯನ ಒಂದು ನಿರ್ದೇಶನಗಳಿಗೆ ಅನುಗುಣವಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಮತ್ತು ದತ್ತಾಂಶವನ್ನು ಸಂಸ್ಕರಿಸ್ತಕ್ಕಂಥ ಒಂದು ವಿದ್ಯುನ್ಮಾನ ಯಂತ್ರ ಆಗಿರ್ತದೆ. ಸೊ ದತ್ತಾಂಶವನ್ನು ಡೇಟಾವನ್ನು ಸ್ಟೋರೇಜ್ ಮಾಡ್ತಕ್ಕಂಥದ್ದು ವಿದ್ಯುನ್ಮಾನ ಯಂತ್ರ ಅಂತ ಹೇಳಿದಾಗ, ಇಲ್ಲಿ ವಿದ್ಯುತ್ ಅಂದರೆ ಎಲೆಕ್ಟ್ರಾನಿಕ್ ಮಷಿನ್ ಅಂತ ಹೇಳ್ತೀವಿ ಸ್ನೇಹಿತರೆ. ಇಟ್ ಮೀನ್ಸ್ ಅದು ಏನಂತ ಹೇಳಿದರೆ ಅದೇ ಈಗ ವಿದ್ಯುನ್ಮಾನ ಅಂತ ಹೇಳಿದಾಗ ಅದು ಚಾರ್ಜ್ ಮಾಡಿರಬಹುದು ಅಥವಾ ವಿದ್ಯುತ್ತನ್ನು ಡೈರೆಕ್ಟಾಗಿ ಕೊಡಬಹುದು. ಇಟ್ ಮೀನ್ಸ್ ಅದೊಂದು ವಿದ್ಯುನ್ಮಾನ ಯಂತ್ರ ಆಗಿರುತ್ತೆ. ಯಾಂತ್ರಿಕವಾಗಿ ಕೆಲಸ ಮಾಡ್ತಕ್ಕಂಥದ್ದಲ್ಲ, ಅದೊಂದು ಎಲೆಕ್ಟ್ರಾನಿಕ್ ಮಷಿನ್ ಅಂತ ಹೇಳ್ಬಹುದಾಗಿರುತ್ತೆ. ಸೊ ಇಲ್ಲಿ ಏನರ್ಥ ಆಯಿತು ನಮಗೆ, ನಮ್ಮ ನಿರ್ದೇಶನಗಳಿಗೆ ಅನುಗುಣವಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಮತ್ತು ದತ್ತಾಂಶವನ್ನು ಸಂಸ್ಕರಿಸ್ತಕ್ಕಂಥ ಒಂದು ವಿದ್ಯುನ್ಮಾನ ಯಂತ್ರವನ್ನು ನಾವು ಕಂಪ್ಯೂಟರ್ ಎಂದು ಕರೆಯಲಾಗುತ್ತದೆ. ಓಕೆ, ದ ಡಿವೈಸ್ ವಿಚ್ ಕ್ಯಾನ್ ಪ್ರೊಸೆಸ್ ದ ಡಾಟಾ ಆ್ಯಂಡ್ ಕನ್ವರ್ಟ್ ಇಂಟು ಇನ್ಫಾರ್ಮೇಷನ್ ಈಸ್ ಕಾಲ್ಡ್ ಕಂಪ್ಯೂಟರ್. ಅಂದರೆ ದತ್ತಾಂಶವನ್ನು ಸಂಸ್ಕರಿಸಿ ಮಾಹಿತಿಯಾಗಿ ಪರಿವರ್ತಿಸಬಲ್ಲ ಸಂಸ್ಕಾರಕವಿರುವ ಯಂತ್ರವನ್ನು ನಾವು ಕಂಪ್ಯೂಟರ್ ಅಂತ ಕರಿತೀವಿ ಅಂತಕ್ಕಂಥದ್ದು ಒಂದು ವ್ಯಾಖ್ಯಾನ ಇದೆ ಸ್ನೇಹಿತರೆ. ಇನ್ನು ಅದರ ಜೊತೆಗೆ ನೋಡ್ತಾ ಹೋದರೆ ಇಟ್ ಈಸ್ ಅನ್ ಎಲೆಕ್ಟ್ರಾನಿಕ್ ಡಿವೈಸ್ ವಿಚ್ ವರ್ಕ್ಸ್ ಆನ್ ಅವರ್ ಇನ್ಸ್ಟ್ರಕ್ಷನ್ಸ್. ಆಲ್ರೆಡಿ ಹೇಳಿದಾಗೆ ಇದು ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಆಗಿದ್ದು ನಮ್ಮ ನಿರ್ದೇಶನಗಳಿಗೆ ಅನುಗುಣವಾಗಿ ಅಥವಾ ನಮ್ಮ ಒಂದು ಇನ್ಸ್ಟ್ರಕ್ಷನ್ ಜೊತೆಯಾಗಿ ಅದು ಕೆಲಸವನ್ನು ಮಾಡ್ತಕ್ಕಂಥದ್ದಾಗುತ್ತೆ. ಅಟ್ ಹೈ ಸ್ಪೀಡ್ ವಿತ್ ಗ್ರೇಟರ್ ಅಕ್ಯುರೆನ್ಸಿ. ಹೈ ಸ್ಪೀಡ್ ಅಂತ ಹೇಳಿದಾಗ ಈ ಮನುಷ್ಯ ಮಾಡ್ತಕ್ಕಂಥ ಅಥವಾ ಮನುಷ್ಯನ ಒಂದು ನಾಲೆಡ್ಗೂ ಸಹ ಸ್ಪೀಡಾಗಿ ಮಾಡ್ತಕ್ಕಂಥದ್ದು ಈ ಒಂದು ಕಂಪ್ಯೂಟರ್ ಆಗಿದೆ, ಹೌದಲ್ವಾ ಸ್ನೇಹಿತರೆ. ನಾವು ಇತ್ತೀಚಿನ ದಿನ ನಾವು ನೋಡ್ತಾನೆ ಹೋಗ್ತಾ ಇದ್ದೀವಿ. ಸೊ ಇದೆಲ್ಲ ನಮಗೆ ಗೊತ್ತಿರ್ತಕ್ಕಂಥದ್ದೇ ಪದ ಆಗಿರುತ್ತೆ. ಹೈ ಸ್ಪೀಡ್ ಅಂತ ಹೇಳಿದಾಗ ಸೊ ಟಕ್ಕಂತ ಈಗ ಏನೋ ಒಂದು ಇನ್ಫಾರ್ಮೇಷನ್ ಬೇಕು ಕೊಡಿತೀವಿ ಅಂತೇಳಿ ಗೂಗಲ್ನ ತೊಗೊಳ್ಳಿ ಅಥವಾ ಒಂದು ಕ್ರೋಮ್ ತೊಗೊಳ್ಳಿ. ಸೊ ನಮ್ಗೆ ಏನು ಬೇಕು ಇನ್ಫಾರ್ಮೇಷನ್ ನಮಗೆ ಗೊತ್ತಿರಲ್ಲ. ಸೊ ಅಲ್ಲಿ ಓಡಿದ ತಕ್ಷಣ ಆನ್ಸರ್ ನಮಗೆ ಅಷ್ಟೇ ಸ್ಪೀಡಲ್ಲಿ ಸಿಗ್ತಾ ಹೋಗುತ್ತೆ. ಆ್ಯಂಡ್ ವಿತ್ ಗ್ರೇಟರ್ ಅಕ್ಯುರೆನ್ಸಿ. ಸೊ ಅಕ್ಯುರೆನ್ಸಿ ಅಂತ ಹೇಳಿದಾಗ ಒಂದು ಟು ಕಲೆಕ್ಟ್ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ತುಂಬಾ ಸ್ಟೋರೇಜ್ನ ಮಾಡ್ಕೊಳ್ತಕ್ಕಂಥದ್ದು ಸಹ ಆಗಿರುತ್ತೆ ಅಲ್ಲಿ. ಇನ್ನು EDP ಅಂದರೆ ಏನು? ಸೊ ಇದೊಂದು ಗಣಕಯಂತ್ರನ EDP ಅಂತ ಹೇಳ್ತೀವಿ. EDP ಮೀನ್ಸ್ ಎಲೆಕ್ಟ್ರಾನಿಕ್ ಡಾಟಾ ಪ್ರೊಸೆಸಿಂಗ್ ಡಿವೈಸ್ ಅಂತಂದರೆ ಎಲೆಕ್ಟ್ರಾನಿಕ್, ಆಲ್ರೆಡಿ ಹೇಳಿದಾಗ ಇದೊಂದು ವಿದ್ಯುನ್ಮಾನ ಯಂತ್ರ ಆಗಿದೆ. ಡಾಟಾ ಪ್ರೊಸೆಸಿಂಗ್ ಡಿವೈಸ್ ಅಂದರೆ ಈ ಒಂದು ದತ್ತಾಂಶವನ್ನು ಪ್ರೊಸೆಸ್ ಮಾಡ್ತಕ್ಕಂಥ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಆಗಿರುತ್ತೆ ಈ ಒಂದು ಕಂಪ್ಯೂಟರ್. ಸೊ ಅಲ್ಲಿಗೆ EDP ಪದದ ವಿಸ್ತರಣಾ ರೂಪವನ್ನು ಕೇಳಬಹುದು. EDP ಮೀನ್ಸ್ ಎಲೆಕ್ಟ್ರಾನಿಕ್ ಡಾಟಾ ಪ್ರೊಸೆಸಿಂಗ್ ಡಿವೈಸ್. ಇದೊಂದನ್ನು ನೋಟ್ ಮಾಡ್ಕೊಳ್ತಾ ಹೋಗಿ ಸ್ನೇಹಿತರೆ. ಓಕೆ, ಆ್ಯಂಡ್ ನೆಕ್ಸ್ಟು ಗಣಕಯಂತ್ರವು ಆಗಮ, ಸಂಸ್ಕರಣ, ನಿರ್ಗಮ ವಿದ್ಯುನ್ಮಾನ ಯಂತ್ರವಾಗಿದೆ. ಗಣಕಯಂತ್ರ ಅಂತ ತಗೊಳ್ತಾ ಹೋದಾಗ ಸ್ನೇಹಿತರೆ ಅಲ್ಲಿ ಆಗಮ ಅಂತ ಹೇಳಿದಾಗ ಇನ್ಪುಟ್ ಅಂತ ಹೇಳ್ತೀವಿ, ಇನ್ಪುಟ್ ಬರುತ್ತೆ. ನಿರ್ಗಮ ಅಂತ ಹೇಳಿದಾಗ ಔಟ್ಪುಟ್ ಅಂತ ಹೇಳ್ತೀವಿ, ಹೌದಾ. ಸೊ ಇಲ್ಲಿ ಏನಾಗುತ್ತೆ, ಇನ್ಪುಟ್ ಅಂದರೆ ಒಳಗಡೆ ತಗೊಳ್ತಕ್ಕಂಥದ್ದು
ಕಂಪ್ಯೂಟರು ಒಳಗಡೆ ತೊಗೊಳುತ್ತೆ, ಯಾವುದ್ರ ಮೂಲಕ ತೊಗೊಳ್ಬೋದು, ಈಗ ಮೌಸ್ ಮೂಲಕ ತೊಗೋಬೋದು, ಅಥವಾ ಕೀಬೋರ್ಡ್ ಮೂಲಕ ತೊಗೋಬೋದು, ಅಥವಾ ಮಾನಿಟರ್ ಮೂಲಕ ತೊಗೋಬೋದು. ಸೊ ಓಕೆ, ಸೊ ಈ ರೀತಿ ಅಥವಾ ಸ್ಕ್ಯಾನರ್ ಮೂಲಕ ತೊಗೊಳ್ಬಹುದು. ಒಟ್ಟಿನಲ್ಲಿ ತೊಗೊಂಡು ಏನು ಮಾಡುತ್ತೆ, ತನ್ನ ಒಂದು ಇದರಲ್ಲಿ ಸಂಸ್ಕರಣೆ ಸ್ಟೋರೇಜನ್ನು ಮಾಡುತ್ತೆ. ಅದರ ಜೊತೆಗೆ ನಮ್ಗೆ ಬೇಕಂತ ಹೇಳಿದಾಗ ನಮಗೆ ನಿರ್ಗಮನ, ಸೊ ಔಟ್ಪುಟ್ ಆಗು ಸಹ ಅದನ್ನು ನಮಗೆ ಕೊಡುತ್ತೆ ಅಲ್ವಾ. ಸೊ ಹಾಗಾಗಿ ಇದನ್ನು ನಾವು ಆಗಮ ಸಂಸ್ಕರಣ ನಿರ್ಗಮ ವಿದ್ಯುನ್ಮಾನ ಯಂತ್ರ ಅಂತ ಹೇಳ್ತಾ ಹೋಗ್ತೀವಿ ಕಂಪ್ಯೂಟರನ್ನು ಸ್ನೇಹಿತರೆ. ಸೊ ಇಷ್ಟು ಒಂದು ಗಣಕಯಂತ್ರದ ಒಂದು ಪರಿಚಯ, ಒಂದು ಚಿಕ್ಕ ಒಂದು ಇಂಟ್ರೊಡಕ್ಷನ್ ಅಂತ ಹೇಳ್ಬಹುದು ಸ್ನೇಹಿತರೆ. ಸೊ ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಗಣಕಯಂತ್ರದ ಇತಿಹಾಸ, ಹಿಸ್ಟರಿ ಆಫ್ ಕಂಪ್ಯೂಟರ್, ಇದ್ರ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ. ನೋಡಿ, ಅವ್ಯಾಲ್ಯೂಯೇಷನ್ ಆಫ್ ಕಂಪ್ಯೂಟರ್ಸ್ ಅಂತ ಹೇಳ್ತೀವಿ, ಅಥವಾ ಈ ಒಂದು ಏನು ಇತಿಹಾಸ ಇದೆಯೋ, ಸೊ ಇದ್ರ ಬಗ್ಗೆ ನೋಡ್ತಾ ಹೋದರೆ ಡಿಯರ್ ಸ್ಟೂಡೆಂಟ್ಸ್, ಯು ಹ್ಯಾವ್ ಲರ್ನ್ಡ್ ಅಬೌಟ್ ಕಂಪ್ಯೂಟರ್ಸ್ ಇನ್ ಯುವರ್ ಪ್ರೀವಿಯಸ್ ಕ್ಲಾಸ್. ಸೊ ಇದು ನಾನು ಹೇಳಿದಾಗೆ ಆಲ್ರೆಡಿ ಇವೆಲ್ಲ ಪ್ರೈಮರಿ ಸ್ಕೂಲ್ ಬುಕ್ಸ್ಗಳು ಆಗಿರುತ್ತೆ. ಸೊ ಇದು ರೆಫರ್ ಮಾಡ್ತಾ ಹೋದರೆ ನಮಗೆಲ್ಲ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ಕಂಪ್ಯೂಟರ್ ಈಸ್ ಅ ಫ್ಯಾಮಿಲಿಯರ್ ವರ್ಡ್ ಫಾರ್ ಯು ಟುಡೇ. ಅಂದರೆ ಇವತ್ತಿನ ಒಂದು ದಿನಗಳಲ್ಲಿ ನಾವು ಕಂಪ್ಯೂಟರನ್ನು ಎಲ್ಲ ಇದ್ರೂ ಸಹ ಕಾಮನ್ ಆಗಿ ನೋಡ್ತಾ ಹೋಗ್ತೀವಿ. ನಾನು ಆಲ್ರೆಡಿ ಹೇಳಿದಾಗೆ ಸ್ನೇಹಿತರೆ, ಎಲ್ಲ ಇದು ಈಗ AI ಅಂತಕ್ಕಂಥದ್ದು ಏನಿದೆಯೋ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಎಲ್ಲದರಲ್ಲೂ ಸಹ ಈ ಒಂದು ಕಂಪ್ಯೂಟರ್ ಅಂತಕ್ಕಂಥದ್ದು ಬೆಳೀತಾ ಹೋಗ್ತಾ ಇದೆ. ಸೊ ಹಾಗಾಗಿ ಈಗ ಮಕ್ಕಳಿಗೂ ಸಹ ಕಂಪ್ಯೂಟರ್ ಅಂತಕ್ಕಂಥ ಒಂದು ಸಬ್ಜೆಕ್ಟ್ನ ಪ್ರೈಮರಿಯಿಂದನೇ ಶುರು ಮಾಡ್ತಾ ಹೋಗಿದ್ದಾರೆ. ಸೊ ಬಟ್ ಹ್ಯಾವ್ ಯು ಅವರ್ ಥಾಟ್ ಹೂ ಇನ್ವೆಂಟೆಡ್ ದ ಕಂಪ್ಯೂಟರ್. ಸೊ ಕಂಪ್ಯೂಟರ್ ಅಂತಕ್ಕಂಥ ಒಂದು ವರ್ಡು ಈಗ ತುಂಬಾ ಫೇಮಸ್ ಆಗೋಗಿದೆ. ಆದರೆ ಈ ಕಂಪ್ಯೂಟರ್ನ ಹೂ ಇನ್ವೆಂಟೆಡ್, ಯಾರು ಕಂಡುಹಿಡಿದ್ರು ಅನ್ನೋದು ಅಷ್ಟೇ ಮುಖ್ಯ ಆಗಿರುತ್ತೆ ಸ್ನೇಹಿತರೆ. ಸೊ ಈ ದಿಸ್ ಮಷಿನ್ ಅಂತ ಹೇಳಿದಾಗ ಒಬ್ಬರು ಕಂಡುಹಿಡಿತಕ್ಕಂಥದ್ದಾಗಿರ್ಬೋದು, ಅಥವಾ ನಾವು ಹೇಳ್ತೀವಿ ಚಾರ್ಲ್ಸ್ ಬ್ಯಾಬೇಜು ಆಧುನಿಕ ಏನು ಕಂಪ್ಯೂಟರ್ನ ಪಿತಾಮಹ ಅಂತ ಏನೋ ಹೇಳ್ಬಿಡ್ತೀವಿ ಸ್ನೇಹಿತರೆ. ಆದರೆ ಚಾರ್ಲ್ಸ್ ಬ್ಯಾಬೇಜ್ ಒಬ್ಬರೇ ಈ ಕಂಪ್ಯೂಟರ್ಗೆ ಕೊಡುಗೆಯನ್ನು ಕೊಟ್ಟಿಲ್ಲ. ಸೊ ಅಲ್ಲೂ ತುಂಬ ಜನಗಳು ಬರ್ತಾರೆ. ಸೊ ಇಲ್ಲಿದೆ ನೋಡಿ, ದಿಸ್ ಮಷಿನ್ ಈಸ್ ಆ್ಯನ್ ಔಟ್ಕಮ್ ಆಫ್ ಲೇಬರ್ ಆಫ್ ಎ ನಂಬರ್ ಆಫ್ ಮೈಂಡ್ಸ್. ಅಂದರೆ ಈ ಮಷಿನ್ ಔಟ್ಕಮ್ ಹೊರಗಡೆ ಬಂದಿದೆ ಅಂತ ಹೇಳಿದ್ರೆ ನಂಬರ್ ಆಫ್ ಮೈಂಡ್ಸ್, ತುಂಬ ಜನರ ಒಂದು ಮೈಂಡ್ ಕೆಲಸವನ್ನು ಮಾಡಿದೆ ಇಲ್ಲಿ ಅಂತ ಹೇಳ್ಬಹುದಾಗಿರುತ್ತೆ ಸ್ನೇಹಿತರೆ. ನೋ ಪರ್ಟಿಕ್ಯುಲರ್ ಪರ್ಸನ್ ಕ್ಯಾನ್ ಬಿ ಕ್ರೆಡಿಟೆಡ್ ವಿತ್ ದ ಇನ್ವೆನ್ಷನ್ ಆಫ್ ಕಂಪ್ಯೂಟರ್. ಅಂದರೆ ಒಬ್ಬ ವ್ಯಕ್ತಿನೇ ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಕ್ರೆಡಿಟನ್ನು ತೊಗೊಳ್ತಕ್ಕಂಥದ್ದು ಚಾನ್ಸೇ ಇಲ್ಲ. ತುಂಬ ಜನರ ಒಂದು ಸಪೋರ್ಟ್ ಏನಂತ ಹೇಳ್ತೀವಿ, ಲೇಬರ್ ಅಂತ ಕೆಲಸವನ್ನು ಮಾಡಿದ್ದಾರೆ. ತುಂಬ ಜನರ ಒಂದು ಹಾರ್ಡ್ ವರ್ಕ್ ಇದೆ ಇಲ್ಲಿ, ತುಂಬ ಜನ ಬರ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ಒಬ್ಬರು ಮಾತ್ರ ಕ್ರೆಡಿಟ್ ತೊಗೊಳ್ತಕ್ಕಂಥದ್ದು ಅಲ್ಲ, ತುಂಬ ಜನ ಇದ್ದಾರೆ. ಬಟ್ ಸೆವರಲ್ ನೇಮ್ಸ್ ಸ್ಟ್ಯಾಂಡ್ ಔಟ್ ಇನ್ ದ ಕ್ರೌಡ್. ಅಂದರೆ ಇದರಲ್ಲಿ ಕೆಲವೊಂದು ಜನರು ತಮ್ಮ ಹೆಸರುಗಳನ್ನು ಇಲ್ಲಿ ಗುರುತಿಸ್ಕೊಳ್ತಾರೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಹೇಳಿದಾಗೆ ಚಾರ್ಲ್ಸ್ ಬ್ಯಾಬೇಜ್ ಅಂತ ಏನು ಹೇಳ್ತೀವಿ ಅವರಾಗಿರ್ಬೋದು, ಗುಟರ್ಮನ್ಸ್ ಅಂತ ಹೇಳ್ತೀವಿ, ಸೊ ಅವರಾಗಿರ್ಬೋದು. ಸೆವರಲ್ ಜನ ಅಂದರೆ ತುಂಬ ಜನಗಳಿದ್ದಾರೆ, ಬಟ್ ಅದರಲ್ಲಿ ಕೆಲವು ಜನಗಳ ಹೆಸರುಗಳನ್ನ ಮಾತ್ರ ಇಲ್ಲಿ ಸ್ಟ್ಯಾಂಡ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ನೆಕ್ಸ್ಟ್ ಸ್ಟಾರ್ಟಿಂಗ್ ಏನಾಗ್ತಾ ಹೋಗಿದೆ, ಅರ್ಲಿ ಕೌಂಟಿಂಗ್ ಟೂಲ್ಸ್ ಯಾವ ರೀತಿ ಬಂತು, ಇದು ಕಂಪ್ಯೂಟರ್ ಅಂತಕ್ಕಂಥದ್ದು ಬೆಳೆದು ಬಂದಂಥ ದಾರಿ ಹೇಗೆ ಅಂತ ನೋಡ್ತಾ ಹೋದ್ರೆ ಸ್ನೇಹಿತರೆ, ಸಿನ್ಸ್ ಏನ್ಸಿಯಂಟ್ ಟೈಮ್ ಅಂದರೆ ಪ್ರಾಚೀನ ಏನು ಹೇಳ್ತೀವೋ, ಹಿಂದಿನ ಒಂದು ಪ್ರಾಚೀನ ಅಂತ ಹೇಳ್ತೀವಲ್ವ, ಸೊ ಸೋಷಿಯಲ್ ನೋಡ್ತಾ ಹೋಗ್ತೀವಿ ಪ್ರಾಚೀನ ಕಾಲದ. ಸೊ ಸಿನ್ಸ್ ಏನ್ಸಿಯಂಟ್ ಟೈಮ್ಸ್ ಪೀಪಲ್ ಹ್ಯಾವ್ ಇನ್ವೆಂಟೆಡ್ ಟೂಲ್ಸ್ ಫಾರ್ ಕ್ಯಾಲ್ಕುಲೇಷನ್ಸ್. ಜನಗಳು ಏನು ಮಾಡ್ತಾಯಿದ್ರು, ಇನ್ವೆಂಟೆಡ್ ಟೂಲ್ಸ್ ಫಾರ್ ಕ್ಯಾಲ್ಕುಲೇಷನ್. ಅಂದರೆ ಕ್ಯಾಲ್ಕುಲೇಷನ್ಗೋಸ್ಕರ, ಲೆಕ್ಕಾಚಾರಕ್ಕೆಗೋಸ್ಕರ ಅವ್ರು ಏನು ಮಾಡ್ತಾಯಿದ್ರು, ಟೂಲ್ಸ್ ಕೆಲವೊಂದು ಟೂಲ್ಸ್ ಅಂದರೆ ಏನಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದೆ ನೋಡಿ, ಫಿಂಗರ್ಸ್ ಆಗಿರ್ಬೋದು, ಟಾಯ್ಸು, ಪೆಬಲ್ಸು, ಸ್ಟೋನ್ಸ್. ಸೊ ಈ ಥರ ಅಂದರೆ ಟೂಲ್ಸ್ಗಳನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ರು. ಈಗ ಕಲ್ಲುಗಳನ್ನು ಎಣಿಸ್ತಕ್ಕಂಥದ್ದಾಗಿರ್ಬೋದು, ಬೆರಳುಗಳನ್ನು ಎಣಿಸ್ತಕ್ಕಂಥದ್ದಾಗಿರ್ಬೋದು. ಓಕೆ, ಸೊ ಕ್ಯಾಲ್ಕುಲೇಷನ್ ಗಣನೆಗೆ ಅಥವಾ ಲೆಕ್ಕಾಚಾರ ಮಾಡೋದಕ್ಕೋಸ್ಕರ ಇದನ್ನು ಕಂಡುಕೊಳ್ತಾರೆ ಫಸ್ಟಿಗೆ. Early man tied knots in a rope and carved marks on clay in order to keep the records. ಸೊ ಇಲ್ಲಿ ಏನು ಮಾಡ್ತಾರೆ ಸ್ನೇಹಿತರೆ, ಲೆಕ್ಕಾಚಾರ ಮಾಡೋದಕ್ಕೋಸ್ಕರ ಅರ್ಲಿ ಮ್ಯಾನ್ ಟೈಡ್ ನಾಟ್ಸ್ ಇನ್ ಅ ರೋಪ್, ಅಂದರೆ ಹಗ್ಗಗಳಲ್ಲಿ, ನಾಟ್ಸ್ ಮೀನ್ಸ್ ಗಂಟಾಗ್ತಕ್ಕಂಥದ್ದು, ಟೈಡ್ ಅಂದರೆ ಕಟ್ತಕ್ಕಂಥ ಅರ್ಥ ಬರುತ್ತೆ, ಗಂಟುಗಳನ್ನ ಕಟ್ತಕ್ಕಂಥದ್ದು. ರೋಪ್ ಮೀನ್ಸ್ ಹಗ್ಗಗಳಲ್ಲಿ ಗಂಟನ್ನು ಕಟ್ಟಿ ಅದನ್ನು ಲೆಕ್ಕಾಚಾರವಾಗಿ ಇಟ್ಕೊಳ್ತಾ ಇದ್ರು. ಆ್ಯಂಡ್ ಕಾರ್ವ್ಡ್ ಮಾರ್ಕ್ಸ್ ಅನ್ನ ಕ್ಲೇ ಇನ್ ಆರ್ಡರ್ ಟು ಕೀಪ್ ದ ರೆಕಾರ್ಡ್ಸ್. ಅಂದರೆ ಕಾರ್ವ್ಡ್ ಮಾರ್ಕ್ಸ್ ಅಂದರೆ ಈ ಒಂದು ಕ್ಲೇನಲ್ಲಿ ಏನು ಮಾಡ್ತಾಯಿದ್ರು, ಮಾರ್ಕ್ಸ್ ಥರ ರೀತಿ 1, 2 ಅಂತ ಏನು ಲೈನ್ಗಳನ್ನು ಹಾಕುತ್ತೀವೋ, ಸೊ ಆ ರೀತಿ ಮಾಡ್ಕೊಳ್ತಾ ಇದ್ರು. ದೇ ಆಲ್ಸೋ ಯೂಸ್ ಟು ಕೌಂಟ್ ವಿತ್ ದ ಹೆಲ್ಪ್ ಆಫ್ ಫಿಂಗರ್ಸ್. ಇವರು ಅದರ ಜೊತೆಗೆ ಗಂಟುಗಳನ್ನು ಕಟ್ಟೋದ್ರ ಜೊತೆಗೆ, ಮಾರ್ಕನ್ನು ಮಾಡ್ಕೊಳ್ಳೋದ್ರ ಜೊತೆಗೆ, ದೇ ಆಲ್ಸೋ ಯೂಸ್ ಟು ಕೌಂಟ್ ವಿತ್ ದ ಹೆಲ್ಪ್ ಆಫ್ ಫಿಂಗರ್ಸ್ನ ಸಹಾಯದಿಂದ ಕೌಂಟ್ ಮಾಡ್ತಾಯಿದ್ರು.
ಟಾಯ್ಸ್ಗಳ ಮೂಲಕ, ಓಕೆ, ಇದ್ರ ಮೂಲಕ ಏನು ಬೆರಳುಗಳ ಅಂತ ಹೇಳ್ತೀವೋ ಅದ್ರ ಮೂಲಕ ಮಾಡ್ತಾಯಿದ್ರು. ಅದಂತರ ಪಬಲ್ಸ್, ಸೊ ಈ ಒಂದು ಸಣ್ಣ ಜಲ್ಲಿ ಕಲ್ಲು ಅಂತ ಏನು ಹೇಳ್ತೀವೋ ಸೊ ಅದಾಗಿರ್ಬೋದು, ಸ್ಟೋನ್ಸ್ ಕಲ್ಲುಗಳಾಗಿರ್ಬೋದು, ಸ್ಟಿಕ್ಸ್ ಕಡ್ಡಿಗಳಾಗಿರ್ಬೋದು, ಬೋನ್ಸ್ ಮೀನ್ಸ್ ಮೂಳೆಗಳು. ಸೊ ಮೂಳೆಗಳ ಸಹಾಯದಿಂದ ಏನು ಮಾಡ್ತಾ ಇವರೆಲ್ಲ ಕೌಂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ. ಸೊ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಏನಿರ್ತಾರೋ ಏನ್ಷಿಯಂಟ್ ಟೈಮ್ ಅಂತ ಏನು ಹೇಳ್ತೀವೋ, ಪ್ರಾಚೀನ ನಾಗರಿಕ ಒಂದು ಇದ್ರ ಬರುತ್ತಲ್ಲ, ಸೊ ಆ ಒಂದು ಟೈಮಲ್ಲಿ ಈ ರೀತಿ ಅವರು ಕ್ಯಾಲ್ಕುಲೇಷನ್ಗೋಸ್ಕರ ಯೂಸ್ ಮಾಡ್ತಾ ಹೋಗ್ತಾರೆ. ಬಟ್ ಫಸ್ಟ್ ಸ್ಟಾರ್ಟಿಂಗು ಯಾರೂ ಸಹ ಈ ಒಂದು ಕಂಪ್ಯೂಟರ್ನ ಕಂಡಿಡ್ದಿರಲಿಲ್ಲ. ಸೊ ಹಂತ ಹಂತವಾಗಿ ಬರ್ತಕ್ಕಂಥದ್ದು ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ಹೇಳ್ಬೇಕಂತಂದರೆ, ಹೇಗೆ ಮಗು ಹುಟ್ಟಿದಾಗ ಸೊ ಹಾಲು ಕುಡಿಯೋದು, ಅದಂತರ ಸರಿ ತಿನ್ಸೋದು, ಅದಂತರ ಸ್ವಲ್ಪ ಮೆತ್ತಗೆದು ಅನ್ನ ತಿನ್ಸೋದು, ಸೊ ಅದಾದ ನಂತರ ಈ ರೀತಿ ಹೋಗುತ್ತೋ ಸೊ ಇದು ಅಷ್ಟೇ ಸ್ನೇಹಿತರೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಯಾರೂ ಸಹ ಕ್ಯಾಲ್ಕುಲೇಟರ್ ಕಂಡು ಹಿಡಿಯೋದಾಗಲಿ ಅಥವಾ ಕಂಪ್ಯೂಟರ್ ಕಂಡಿರ್ತಕ್ಕಂಥದ್ದಾಗಲಿ ಅಲ್ಲ, ಹಂತವಾಗಿ ಹೋಗ್ತಾರೆ. ಸೊ ಕೌಂಟ್ ಮಾಡೋದಕ್ಕೋಸ್ಕರ ಫಸ್ಟ್ ಅವ್ರು ಏನು ಥಾಟ್ ಬರುತ್ತೆ, ಕೌಂಟ್ ಮಾಡಬೇಕು. ಸೊ ಅದಕ್ಕೆ ಏನೆಲ್ಲ ಯೂಸ್ ಮಾಡ್ಕೊಳ್ಬಹುದು, ಸೊ ಅದನ್ನು ಫಸ್ಟು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಬಟ್ ಇದಕ್ಕೆ ಯಾರದೇ ಒಂದು ಹೆಸರು ಇಲ್ಲ, ನೇಮ್ ಇಲ್ಲ, ಇದೊಂದು ಕಾಲ ಅಂತ ಹೇಳಬಹುದು ಸ್ನೇಹಿತರೆ. ಸೊ ಅದಾದ ನಂತರ ಏನಾಗುತ್ತೆ, ಹೋಗ್ತಾ ಅಬ್ಯಾಕಸ್ ಅಂತಕ್ಕಂಥದ್ದು ಫಸ್ಟ್ ಕ್ಯಾಲ್ಕುಲೇಟಿಂಗ್ ಡಿವೈಸ್ ಆಗಿರುತ್ತೆ. ಸೊ ಇಲ್ಲಿ ತನಕ ನೋಡಿದ್ದೆಲ್ಲ ನಾವೇನು ಮಾಡಿದ್ವಿ, ಟೂಲ್ಸ್ಗಳಾಗಿ ನೋಡ್ತಾ ಹೋದ್ವಿ. ಈಗ ಡಿವೈಸ್ ಯಾವ್ದು ಬಂತು, ಅಬ್ಯಾಕಸ್ ಫಸ್ಟ್ ಕ್ಯಾಲ್ಕುಲೇಟಿಂಗ್ ಡಿವೈಸ್. ಓಕೆ, ಸೊ ಇಲ್ಲೂ ತುಂಬ ಕ್ವಶನ್ಸ್ ಬರುತ್ತೆ. ವಿಚ್ ಇಸ್ ದ ಮೆಕ್ಯಾನಿಕಲ್ ಡಿವೈಸ್ ಆಗಿರ್ಬೋದು ಸ್ನೇಹಿತರೆ, ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಆಗಿರ್ಬೋದು, ಅಥವಾ ಕ್ಯಾಲ್ಕುಲೇಟರ್ ಯಾವುದು ಅಂತ ಕೇಳ್ಬೋದು. ಅದನ್ನು ಸ್ವಲ್ಪ ನೋಟ್ ಮಾಡ್ಕೊಳ್ತಾ ಹೋದರೆ ನಿಮಗೆ ಸೊ ಒಂದಕ್ಕೊಂದು ಒಂದು ಸ್ವಲ್ಪ ಮ್ಯಾಚ್ ಮಾಡಿಕೊಂಡು ಆನ್ಸರ್ಸ್ನ ನೋಡ್ಕೊಳ್ಳಿ. ಯಾಕಂದರೆ ಇಲ್ಲಿ ತುಂಬ ಬರುತ್ತೆ. ಫಸ್ಟ್ ಕ್ಯಾಲ್ಕುಲೇಟರ್ ಯಾವುದು, ಫಸ್ಟ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಯಾವುದು, ಫಸ್ಟು ಈ ಒಂದು ಕಂಪ್ಯೂಟರ್ ಯಾವುದು, ಅಥವಾ ಕಂಪ್ಯೂಟರ್ ಪ್ರೋಗ್ರಾಮ್ ಯಾವುದು. ಸೊ ಇದಕ್ಕೆಲ್ಲ ಇನ್ಫಾರ್ಮೇಷನ್ ನಾನು ಇವತ್ತು ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ನೀವು ಏನು ಮಾಡಬೇಕಂತಂದರೆ, ನೀಟಾಗಿ ಒಂದು ಕಡೆ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ನೋಟ್ ಮಾಡಿಕೊಂಡ್ರೆ ಸೊ ಒಂದಕ್ಕೊಂದು ನಿಮಗೆ ಕನ್ಫ್ಯೂಷನ್ಸ್ ಆಗೋದಿಲ್ಲ ಸ್ನೇಹಿತರೆ. ಓಕೆ, ಸೊ ಈಗ ಅಬ್ಯಾಕಸ್ ಏನಾಗುತ್ತೆ, ಫಸ್ಟ್ ಅಬ್ಯಾಕಸ್ ಅಂತಕ್ಕಂಥದ್ದು ಫಸ್ಟ್ ಕ್ಯಾಲ್ಕುಲೇಟಿಂಗ್ ಡಿವೈಸ್ ಆಗಿರುತ್ತೆ. ಅಷ್ಟು ಮಾತ್ರ ನೀವು ನೆನಪಲ್ಲಿ ಇಟ್ಕೊಳ್ಳಿ. ದ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಕಂಪ್ಯೂಟಿಂಗ್ ವಾಸ್ ದ ಇನ್ವೆನ್ಷನ್ ಆಫ್ ಅಬ್ಯಾಕಸ್ ಅರೌಂಡ್ 3000 years ago ಇನ್ ಚೀನಾ. ಫಸ್ಟ್ ಸ್ಟೆಪ್ ಏನು ಮಾಡ್ತಾರೆ, ಟೂಲ್ಸ್ ಆಯಿತು, ಅದಾದ ನಂತರ ಫಸ್ಟ್ ಸ್ಟೆಪ್ ಈ ಒಂದು ಡಿವೈಸ್ನ ಕಂಡುಹಿಡಿಬೇಕಂತಂದರೆ ಯಾವುದನ್ನು ಕಂಡುಹಿಡ್ತಾರೆ, ಅಬ್ಯಾಕಸನ್ನು ಕಂಡುಹಿಡ್ತಾರೆ. ಯಾರು ಅಂತ ಹೇಳಿದರೆ, ಇನ್ನು ಚೀನಾದಲ್ಲಿ 3000 ವರ್ಷಗಳ ಹಿಂದೆ ಈ ಒಂದು ಅಬ್ಯಾಕಸನ್ನು ಫಸ್ಟ್ಗೆ ಇಂಟ್ರಡ್ಯೂಸ್ ಮಾಡ್ತಾ ಅಥವಾ ಇನ್ವೆನ್ಷನನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಬಟ್ ಇದೊಂದು ಎಲೆಕ್ಟ್ರಾನಿಕ್ ಅಲ್ಲ ಸ್ನೇಹಿತರೆ, ಓನ್ಲಿ ಡಿವೈಸ್. ಇಟ್ ಈಸ್ ಅ ವುಡನ್ ಫ್ರೇಮ್ ವಿತ್ ಬೀಡ್ಸ್ ಆನ್ ಪ್ಯಾರಲಲ್ ವೈರ್ಸ್ ವಿಚ್ ಕ್ಯಾನ್ ಡೂ ಸಿಂಪಲ್ ಕ್ಯಾಲ್ಕುಲೇಷನ್ ಲೈಕ್ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್. ಅಂದರೆ ಇಲ್ಲಿ ಏನಾಗುತ್ತೆ, ವುಡನ್ ಫ್ರೇಮ್ ಅಂದರೆ ವುಡನ್ ಮೀನ್ಸ್ ಮರದ ಒಂದು ಫ್ರೇಮನ್ನು ತಗೊಳ್ತಾರೆ, ವಿತ್ ಬೀಡ್ಸ್ ಮಣಿಗಳು, ಇಂದು ಬೀಡ್ಸ್ ಅಂತ ಹೇಳಿದ್ರೆ ಮಣಿಗಳನ್ನು ಜೋಡಿಸ್ಕೊಳ್ತಾರೆ. ಆನ್ ಪ್ಯಾರಲಲ್ ಅಂದರೆ ಈ ರೀತಿ. ಓಕೆ, ಸೊ ಇಲ್ಲಿ ಮಣಿಗಳನ್ನು ಆಗ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ವಿಚ್ ಕ್ಯಾನ್ ಡೂ ಸಿಂಪಲ್ ಕ್ಯಾಲ್ಕುಲೇಷನ್. ಸೊ ಸಿಂಪಲ್ ಆಗಿ ಏನೋ ಅಂದರೆ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಮಾಡ್ಕೊಳ್ಳೋದಕ್ಕೋಸ್ಕರ ಓನ್ಲಿ ಅಬ್ಯಾಕಸ್ನ ಯೂಸ್ ಮಾಡ್ತಕ್ಕಂಥದ್ದಾಗುತ್ತೆ ಸ್ಟಾರ್ಟಿಂಗಲ್ಲಿ. ಬಟ್ ಇತ್ತೀಚಿನ ಕಂಪ್ಯೂಟರ್ ನೋಡಿದಾಗೆ ತುಂಬ ಬೆಳೆದ್ಬಿಟ್ಟಿದೆ. ಸ್ಟಾರ್ಟಿಂಗ್ ಪಾಯಿಂಟ್ ಮೊದಲನೇ ಹಂತ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಆವಾಗ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ಗೋಸ್ಕರ ಈ ಒಂದು ಅಬ್ಯಾಕಸನ್ನು ಚೀನಾದವರು ಕಂಡಿಡ್ತಕ್ಕಂಥದ್ದು ಆಗಿರುತ್ತೆ. ದಿಸ್ ಡಿವೈಸ್ ಇಸ್ ಯೂಸ್ ಟು ಕ್ಯಾಲ್ಕುಲೇಟ್ ನಂಬರ್ಸ್ ಅಟ್ ಅ ಫಾಸ್ಟ್ ಸ್ಪೀಡ್. ಅಂದರೆ ಈ ಒಂದು ನಂಬರ್ಸ್ಗಳನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ, ಅಂದರೆ ಫಾಸ್ಟಾಗಿ ಕ್ಯಾಲ್ಕುಲೇಷನ್ ಮಾಡೋದಕ್ಕೋಸ್ಕರ ಈ ಒಂದು ಡಿವೈಸ್ನ ಯೂಸ್ ಮಾಡಿಕೊಂಡು ಅಂತ ಹೇಳ್ಬಹುದು ಸ್ನೇಹಿತರೆ. ಓಕೆ, ಎಷ್ಟು ಅರ್ಥ ಆಯ್ತಲ್ವಾ ಅಬ್ಯಾಕಸ್ ಅಂತಕ್ಕಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾರೆ. ಸೊ ನೋಡಿ, ಫಸ್ಟ್ ಸ್ಟೆಪ್ಪನ್ನು ತೊಗೊಳ್ತಾ ಹೋದಾಗ ಸ್ನೇಹಿತರೆ, ಮಣಿಕಟ್ ಅಥವಾ ಅಬ್ಯಾಕಸ್ ಅಂತ ಕರಿತೀವಿ. ವರ್ಷ 600 BC ಅಂತ ಕೊಟ್ಟಿದ್ದಾರೆ, ಬಟ್ ಅಲ್ಲಿ 3000 ವರ್ಷಗಳ ಹಿಂದೆ ಅಂತ ಕೊಟ್ಟಿದ್ದಾರೆ. ಸೊ ಸಂಶೋಧಕರು ಅಂತ ಹೇಳಿದಾಗ ಚೀನಿಯರು. ಸೊ ಉಪಯೋಗ ಗುಣಾಕಾರ ಮತ್ತು ಭಾಗಾಕಾರ. ನೋಡಿ, ಒಂದೊಂದು ಬುಕ್ಸಲ್ಲೇ ಒಂದೊಂದು ಥರ. ಸೊ ಬುಕ್ಸ್ ಎರಡೂ ಸಹ ನಾವು ರೆಡಿ ಮಾಡಿರ್ತಕ್ಕಂಥದ್ದಲ್ಲ, ಆದರೆ ಕೊಟ್ಟಿರ್ತಕ್ಕಂಥ ಎರಡರಲ್ಲೂ ಸಹ ನೋಡಿ, ಅದು ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಅಂತ ಕೊಟ್ಟಿದ್ದಾರೆ, ಇದರಲ್ಲಿ ಗುಣಾಕಾರ ಮತ್ತು ಭಾಗಾಕಾರ ಅಂತ ಕೊಟ್ಟಿದ್ದಾರೆ. ಸೊ ಅದರಲ್ಲಿ 3000 ವರ್ಷಗಳಿಂದ ಅಂತ ಕೊಟ್ಟಿದ್ರು, ಇದರಲ್ಲಿ 600 BC ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿ ಕೆಲವೊಂದು ಇಯರ್ ಅಂದರೆ ಎಕ್ಸಾಕ್ಟಾಗಿ ನೋಡಿರ್ತಕ್ಕಂಥವ್ರು ಯಾರೂ ಇರಲ್ಲ. ಸೊ ಕೆಲವೊಬ್ಬರು ಆಥರ್ಸ್ಗಳು ಕೆಲವೊಂಥರ ಅದನ್ನು ಮೆನ್ಷನ್ ಮಾಡಿರ್ತಾರೆ ಸ್ನೇಹಿತರೆ. ಓಕೆ, ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದರೆ, ಅಬ್ಯಾಕಸ್ ಇಸ್ ಆಲ್ಸೋ ಯೂಸ್ಡ್ ಇನ್ ಸ್ಕೂಲ್ ಹ್ಯಾಸ್ ಅನ್ ಏಡ್ ಇನ್ ಟೀಚಿಂಗ್ ದ ನ್ಯೂಮರಲ್ ಸಿಸ್ಟಮ್. ಅಂದರೆ ನ್ಯೂಮರಲ್ ಸಿಸ್ಟಮ್ಗೋಸ್ಕರ ಈ ಒಂದು ಟೀಚರ್ಸ್ ಟೀಚಿಂಗ್ ಇದರಲ್ಲಿ ಸ್ಕೂಲ್ಗಳಲ್ಲಿ ಬಳಸ್ತಕ್ಕಂಥದ್ದಿದೆ ಈಗೂ ಸಹ ಅಬ್ಯಾಕಸ್ ಅಂತಕ್ಕಂಥದ್ದನ್ನ. ಆ್ಯಂಡ್ ನೆಕ್ಸ್ಟು ಪಾಸ್ಕಲಿನ್ ಆ್ಯಡಿಂಗ್ ಮಷೀನ್. ಪಾಸ್ಕಲಿನ್ ಆ್ಯಡಿಂಗ್ ಮಷೀನ್ ಅಂತ ಹೇಳಿದಾಗ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೋಡಿ, ಇದು ಅಷ್ಟೇ ಏನಿದೆಯೋ
ಇಸ್ವಿಗಳು. ಸೊ ಚೇಂಜ್ ಆಗ್ತಾ ಹೋದ ಸ್ವಲ್ಪ ಸ್ವಲ್ಪ. ಇನ್ 1642 1642 ಆ ಮ್ಯಾಥಮೆಟಿಷಿಯನ್ ಬ್ಲೈಸ್ ಪ್ಯಾಸ್ಕಲ್ ಅಂತಕ್ಕಂಥವ್ರು ಏನು ಮಾಡ್ತಾರೆ, ಈ ಒಂದು ಇನ್ವೆಂಟೆಡ್ ದ ಕ್ಯಾಲ್ಕುಲೇಟಿಂಗ್ ಮಷೀನ್ ಕಾಲ್ಡ್ ದ ಪ್ಯಾಸ್ಕಲಿನ್ ಆ್ಯಡಿಂಗ್ ಮಷೀನ್. ಏನು ಮಾಡ್ತಾರೆ, ಇವರು ಕಂಡುಹಿಡಿತಾರೆ 1642 ಬ್ಲೇಸ್ ಪ್ಯಾಸ್ಕಲ್ ಅಂತಕ್ಕಂಥವ್ರು. ಬ್ಲೇಸ್ ಪ್ಯಾಸ್ಕಲ್. ಓಕೆ, ಸೊ ಇವರು ಇನ್ವೆಂಟೆಡ್ ದ ಕ್ಯಾಲ್ಕುಲೇಟಿಂಗ್ ಮಷೀನ್ ಕಾಲ್ಡ್ ಪ್ಯಾಸ್ಕಲಿನ್ ಆ್ಯಡಿಂಗ್ ಮಷೀನ್. The numbers were fed into the machine by dialing them on the wheels. ಸೊ ಇಲ್ಲಿ ಏನಾಗುತ್ತೆ ಸ್ನೇಹಿತರೆ, ವೀಲ್ಗಳನ್ನು ಇಟ್ಕೊಂಡು ಇವರು ಲೆಕ್ಕಾಚಾರವನ್ನು ಶುರು ಮಾಡ್ತಾರೆ ಈ ಒಂದು ಮಷೀನಲ್ಲಿ. This device is believed to be the first mechanical calculator of the world. This machine was capable of performing only addition and subtraction. ಸೊ ಇದು ಅಷ್ಟೇ ಇಂಪಾರ್ಟೆಂಟ್ ಸ್ನೇಹಿತರೆ. ಪ್ಯಾಸ್ಕಲ್ ಆ್ಯಡಿಂಗ್ ಮಷೀನನ್ನು ಕಂಡುಹಿಡಿದವರು ಯಾರಂತ ಕೇಳಿದ್ರೆ ಬ್ಲೇಸ್ ಪ್ಯಾಸ್ಕಲ್ ಅಂತ ಹೇಳ್ತೀವಿ. ಅದೇ ರೀತಿ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಯಾವುದಂತ ಕೇಳಿದ್ರೆ ಈ ಒಂದು ಪ್ಯಾಸ್ಕಲಿನ್ ಆ್ಯಡಿಂಗ್ ಮಷೀನ್ ಆಗಿರುತ್ತೆ. ಸೊ ಅರ್ಥ ಮಾಡ್ಕೊಳ್ತಾ ಹೋಗಿ. ವೆರಿ 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 ಇಂಪಾರ್ಟೆಂಟ್ ಸ್ನೇಹಿತರೆ. ಫಸ್ಟ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಯಾವುದು? ಪ್ಯಾಸ್ಕಲಿನ್ ಆ್ಯಡಿಂಗ್ ಮಷೀನ್ ಇಸ್ ಅ ಫಸ್ಟ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್. ಇದನ್ನು ಇನ್ವೆಂಟ್ ಮಾಡಿದವರು ಯಾರಂತ ಹೇಳಿದ್ರೆ ಬ್ಲೇಸ್ ಪ್ಯಾಸ್ಕಲ್ ಅವರು 1642. ದಿಸ್ ಮಷೀನ್ ವಾಸ್ ಕೇಪಬಲ್ ಆಫ್ ಪರ್ಫಾರ್ಮಿಂಗ್ ಓನ್ಲಿ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್. ಅಡಿಷನ್ ಅಂತ ಹೇಳಿದ್ರೆ ಸಂಕಲನ ಮತ್ತು ವ್ಯವಕಲನಕ್ಕೋಸ್ಕರ ಮಾತ್ರನೇ ಮಾಡಿರ್ತಕ್ಕಂಥದ್ದು ಈ ಒಂದು ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಆಗಿರುತ್ತೆ. ಓಕೆ, ಸೊ ಇಷ್ಟು ಅರ್ಥ ಮಾಡ್ಕೊಳ್ಳಿ. ಎಷ್ಟು ಬರಬೇಕಿಲ್ಲಿ, ಯಾವಾಗ ಕಂಡುಹಿಡಿದ್ರು, ಯಾರು ಕಂಡುಹಿಡಿದ್ರು, ಯಾವ ಮಷೀನನ್ನು ಕಂಡುಹಿಡಿದ್ರು, ಅದರ ಒಂದು ಪ್ರಸಿದ್ಧತೆ ಏನು ಆ್ಯಂಡ್ ಅದು ಏನಕ್ಕೋಸ್ಕರ ಇದೆ. ಓಕೆ, ಸೊ ಇದ್ರ ಪ್ರಕಾರ ನಾವು ನೋಡ್ತಾ ಹೋದಾಗ ಮತ್ತೊಂದು ಇದರಲ್ಲಿ ಸೊ ಅದ್ರ ಮಧ್ಯೆ ಬರ್ತದೆ ಲಘುಗಣಕ ಪದ್ಧತಿ ಬರುತ್ತೆ. ಆ್ಯಂಡ್ ನೋಡಿ ಇಲ್ಲಿ ನೇಪಿಯರ್ನ ಎಲುಬುಗಳು ಬರುತ್ತೆ. ವರ್ಷ 1617 ಸಂಶೋಧಕರು ಜಾನ್ ನೇಪಿಯರು ಇದರ ಉಪಯೋಗ ಗುಣಾಕಾರ. ಸೊ ಜಾರು ಫಲಕ ಅಂತ ಬಂತು ಸ್ಲೈಡ್ ರೂಲು 1620 ಕಂಡಿಡಿದರು ವಿಲಿಯಂ ಅಟ್ರೈಟು ಗಣನೆಗೋಸ್ಕರ ಇದನ್ನು ಯೂಸ್ ಮಾಡಿದ್ರು ಅಂತಕ್ಕಂಥದ್ದು. ಸೊ ಅದಾದ ನಂತರ ಬಂದಿರತಕ್ಕಂಥದ್ದು ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್, ಯಾಂತ್ರಿಕ ಕಲನ ಯಂತ್ರ ಅಂತ ಹೇಳ್ತೀವಿ. ಅಥವಾ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಇಸ್ ದ ಫಸ್ಟ್ ಕ್ಯಾಲ್ಕುಲೇಟರ್ ಅಥವಾ ಫಸ್ಟ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್. 1642 ಕಂಡಿರ್ತಕ್ಕಂಥದ್ದು ಯಾರು? ಬ್ಲೇಸ್ ಪ್ಯಾಸ್ಕಲ್ ಅವರು. ಸಂಕಲನ ಮತ್ತು ವ್ಯವಕಲನಕ್ಕೋಸ್ಕರ ಕಂಡಿರ್ತಕ್ಕಂಥದ್ದು ಇದೊಂದು ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದ ಸ್ನೇಹಿತರೆ, ಇದಾದ ನಂತರ ಲಘುಗಣಕ ಕೋಷ್ಟಕ ಅಂದರೆ ಲಾಗರಿಥಮ್ ಟೇಬಲ್ಸ್. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇದೊಂದು ಪಾಯಿಂಟನ್ನು ನೋಟ್ ಮಾಡ್ಕೊಳ್ತಾ ಹೋಗಿ. ಲಾಗರಿಥಮ್ ಟೇಬಲ್ಸ್ ಏನಿದೋ ಇದನ್ನು ಕಂಡಿಡಿದವರು ಯಾರಂತ ಕೇಳಿದ್ರೆ ಹೆನ್ರಿ ಬ್ರಿಗ್ಸ್. ವೆರಿ ಇಂಪಾರ್ಟೆಂಟ್, ಹೆನ್ರಿ ಬ್ರಿಗ್ಸ್. ಇದೊಂದು ನೋಟ್ ಮಾಡ್ಕೊಳ್ಳಿ. ಸೊ ಅದಾದ ನಂತರ ನೋಡ್ತಾ ಹೋದ್ರೆ ಸ್ನೇಹಿತರೆ, ಲೆಬ್ನಿಸ್ ಗಾಡ್ಫ್ರೈಡ್ ಅಂತ ಹೇಳ್ತೀವಿ. ಗಾಡ್ಫ್ರೈಡ್. ಸೊ ಲೆಬ್ನಿಸ್ ಸ್ಟೆಪ್ ರಾಕ್ನರ್. ಸೊ ಇದನ್ನು ಯಾರು ಕಂಡುಹಿಡಿತಾರೆ? ಲೆಬ್ನಿಸ್ ಸ್ಟೆಪ್ ರಾಕ್ನರ್ ಅಂತಕ್ಕಂಥದ್ದು 1672. ಇನ್ 1672 ಎ ಮ್ಯಾಥಮೆಟಿಷಿಯನ್ ಗಾಡ್ಫ್ರೈಡ್ ವಿಲಿಯಂ ಲಿಬ್ನೆಸ್ ಅಂತ ಹೇಳ್ತೀವಿ. ನೋಡಿ, ಲಿಬ್ನೆಸ್, ಗಾಡ್ಫ್ರೈಡ್ ಇವರು ಕಂಡುಹಿಡಿತಕ್ಕಂಥದ್ದು. ಲಿಬ್ನೆಸ್ ಸ್ಟೆಪ್ ರಾಕ್ನರ್ ಅಂತಕ್ಕಂಥದ್ದು 1672 ಕಂಡುಹಿಡಿತಾರೆ. ಇನ್ವೆಂಟೆಡ್ ದ ಡಿಜಿಟಲ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಕಾಲ್ಡ್ ಸ್ಟೆಪ್ Rockner. It was the first calculator that could perform of all 4 arithmetic operations like ಅಥವಾ that is addition, subtraction, multiplication and division. ಸೊ ಅರ್ಥ ಆಯ್ತಾ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಫಸ್ಟ್ ಒನ್ ನೋಡಿದ್ವಿ ನಾವು, ಪ್ಯಾಸ್ಕಲಿನ್ ಬಂದು ಫಸ್ಟ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಅಂತ ನೋಡೋದಾದರೆ, ಲಿಮ್ಸನ್ ಸ್ಟೆಪ್ ರಾಕ್ನರ್ ಅಂತಕ್ಕಂಥದ್ದು ಇಟ್ ಈಸ್ ಅ ಫಸ್ಟ್ ಕ್ಯಾಲ್ಕುಲೇಟರ್. ಇದು ಎಲ್ಲ ರೀತಿಯ ಅಂತ ಹೇಳಿದ್ರೆ ಅಡಿಷನ್ ಅಂದರೆ ಇಟ್ ಮೀನ್ಸ್ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ 4 ಸಹ
ಮಾಡೋದಕ್ಕೆ ಯೂಸ್ ಆಗ್ತಕ್ಕಂಥ ಒಂದು ಕ್ಯಾಲ್ಕುಲೇಟರ್ ಆಗಿತ್ತು. ಯಾವುದು? ಲಿಮ್ಸ್ ಆ್ಯಂಡ್ ಸ್ಟೆಪ್ ರಾಕ್ನರ್ ಅಂತಕ್ಕಂಥದ್ದು. ಓಕೆ, ಸೊ ಇದನ್ನು ಕಂಡಿಡ್ತಕ್ಕಂಥದ್ದು ಲಿಬ್ನೆಸ್ ಗಾಡ್ಫ್ರೈಡ್. ಸೊ ಇದು ಅಷ್ಟೇ ಇಂಪಾರ್ಟೆಂಟ್ ಸ್ನೇಹಿತರೆ. ವಿಚ್ ಇಸ್ ದ ಫಸ್ಟ್ ಕ್ಯಾಲ್ಕುಲೇಟರ್ ಇನ್ ದ ವರ್ಲ್ಡ್ ಕೇಳ್ತಾ ಇರೋದು, ಪ್ರಶ್ನೆ ನೋಡ್ಕೊಳ್ತಾ ಹೋಗಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕನ್ನಡ PDF ನೋಡ್ತಾ ಹೋದರೆ ನೋಡಿ ಇಲ್ಲಿದೆ. ಯಾಂತ್ರಿಕ ಕಲನಯಂತ್ರ ಅಥವಾ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ 1671ರಲ್ಲಿ ಲಿಬ್ನೆಸ್ ಗಾಡ್ಫ್ರೈಡ್ ಅವರು ಕಂಡುಹಿಡಿತಾರೆ. ಸೊ ಇದು ಎಲ್ಲದಕ್ಕೂ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ 4ಕ್ಕೂ ಸಹ ಯೂಸ್ ಆಗ್ತಕ್ಕಂಥ ಒಂದು ಕ್ಯಾಲ್ಕುಲೇಟರ್. ಇಟ್ ಇಸ್ ಅ ಫಸ್ಟ್ ಕ್ಯಾಲ್ಕುಲೇಟರ್ ಆಗಿರುತ್ತೆ. ಸೊ ಅದಾದ ನಂತರ ಸಹ ಇದೆ ಮಗ್ಗದ ರಟ್ಟುಗಳು, ಲೂಮ್ ಕಾರ್ಡ್ಸ್ ಅಂತ ಬರುತ್ತೆ ಸ್ನೇಹಿತರೆ. 1801ರಲ್ಲಿ ಸಂಶೋಧಕರು ಜೋಸೆಫ್ ಜಕರ್ಡ್. ಸೊ ಉಪಯೋಗ ಮಗ್ಗದಲ್ಲಿ ದಾರದ ಬಳಕೆ. ಸೊ ಇವೆಲ್ಲ ಕೇಳಬಹುದು ಸ್ನೇಹಿತರೆ. ಸೊ ಹಾಗಾಗಿ ಇದರ ಒಂದು ಇನ್ಫಾರ್ಮೇಷನ್ ನೋಡ್ಕೊಳ್ತಾ ಹೋಗಿ. ಸೊ ಇದೆಲ್ಲನೂ ಸಹ ಕ್ಯಾಲ್ಕುಲೇಷನ್ಗೋಸ್ಕರ ಆ ಒಂದು ಟೈಮಲ್ಲಿ ಯೂಸ್ ಮಾಡ್ತಕ್ಕಂಥವ್ರು. ಆಲ್ರೆಡಿ ಹೇಳಿದಾಗ ಕಂಪ್ಯೂಟರ್ ಹೊರಗಡೆ ಬರಬೇಕಂದ್ರೆ ತುಂಬ ಜನರ ಒಂದು ಶ್ರಮ ತುಂಬ ಇದೆ ಸ್ನೇಹಿತರೆ. ಸೊ ಅದರಲ್ಲಿ ಕೆಲವು ಮಂದಿಗಳು ಮಾತ್ರ ಇಲ್ಲಿ ನಾವು ಇಂಟ್ರೊಡ್ಯೂಸ್ನ ಮಾಡಿಸ್ತಾ ಹೋಗ್ತಾರೆ. ಬಟ್ ತುಂಬ ಜನರ ಒಂದು ಶ್ರಮ ಇದಕ್ಕೆ ಖಂಡಿತ ಇದೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಚಾರ್ಲ್ಸ್ ಬ್ಯಾಬೇಜ್ ಅನಾಲಿಟಿಕಲ್ ಎಂಜಿನ್ ಅಂತ ಹೇಳ್ತೀವಿ. ಸೊ ನಮಗೆ ಗೊತ್ತಿರುವಾಗೆ ಕಂಪ್ಯೂಟರ್ನ ಪಿತಾಮಹ ಅಂತ ಹೇಳ್ತೀವಿ, ಹೌದಲ್ವಾ? ಸೊ ಇನ್ 1822 ಸೊ ಕೆಲವೊಂದು ಇದರಲ್ಲಿ ಕೆಲವೊಂದು ಥರ ಕೊಡ್ತಾರೆ ಸ್ನೇಹಿತರೆ. ಆಲ್ರೆಡಿ ಹೇಳಿದಾಗೆ ಕೆಲವೊಂದು ಬುಕ್ಸಲ್ಲಿ 1833 ಅಂತ ಇದೆ, 1822 ಅಂತ ಈ ಒಂದು ಬುಕ್ಕಿನಲ್ಲಿ ಕೊಟ್ಟಿದ್ದಾರೆ. ಇದೆ ನೋಡಿ. ಇನ್ 1833 ಈ ಇನ್ವೆಂಟೆಡ್ ಅ ಮೆಕ್ಯಾನಿಕಲ್ ಕಾಲ್ಡ್ ದ ಅನಾಲಿಟಿಕಲ್ ಎಂಜಿನ್. ಓಕೆ, 1822ರಲ್ಲಿ ಏನು ಮಾಡ್ತಾರೆ? ಎ ಮ್ಯಾಥಮೆಟಿಷಿಯನ್ ಚಾರ್ಲ್ಸ್ ಬ್ಯಾಬೇಜ್ ಡೆವಲಪ್ಡ್ ಅ ಸ್ಟೀಮ್ ಡ್ರೈವನ್ ಕ್ಯಾಲ್ಕುಲೇಟಿಂಗ್ ಮಷೀನ್. ಇವ್ರು ಏನು ಮಾಡ್ತಾರೆ? ಈಗ ಆಲ್ರೆಡಿ ಏನೆಲ್ಲ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಇನ್ವೆನ್ಷನ್ ಮಾಡಿದ್ರು. ಸೊ ಇವರು ಅದನ್ನೇ ಡೆವಲಪ್ ಮಾಡ್ತಾ ಹೋಗ್ತಾರೆ. ಆ ಸ್ಟೀಮ್ ಡ್ರೈವನ್ ಕ್ಯಾಲ್ಕುಲೇಟಿಂಗ್ ಮಷೀನನ್ನು ಡೆವಲಪ್ ಮಾಡೋದಕ್ಕೆ ಹೋಗ್ತಾರೆ. ದಟ್ ವಾಸ್ ದ ಸೈಜ್ ಆಫ್ ಎ ರೂಮ್ ವಿಚ್ ಇಸ್ ಕಾಲ್ಡ್ ಡಿಫರೆನ್ಸ್ ಎಂಜಿನ್. ಸ್ಟೀಮ್ ಅಂತ ಹೇಳಿದ ಸ್ನೇಹಿತರೆ ಹಬೆ ಅಂತ ಹೇಳ್ತೀವಿ. ಹಬೆ ಯಂತ್ರ ಅಂತ ಏನಿರುತ್ತೋ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮಷೀನನ್ನು ಡೆವಲಪ್ ಮಾಡೋದಕ್ಕೆ ಹೋಗ್ತಾರೆ. ದಟ್ ಈಸ್ ಸೈಜ್ ಆಫ್ ಎ ರೂಮ್. ಒಂದು ರೂಮ್ನ ಸೈಜು ಆ ಒಂದು ಡಿವೈಸ್ ಇತ್ತು ಅಂತಕ್ಕಂಥದ್ದು. ಒಂದು ಕೋಣೆ ಅಥವಾ ಒಂದು ರೂಮ್ ಏನಿರುತ್ತೋ ಸೊ ಅದರ ಗಾತ್ರದಲ್ಲಿ ಈ ಒಂದು ಸ್ಟೀಮ್ ಡ್ರೈವನ್ ಕ್ಯಾಲ್ಕುಲೇಷನ್ ಮಷಿನ್ ಇರುತ್ತೆ. ಸೊ ಅದಕ್ಕೆ ಏನಂತ ಹೆಸರು ಕೊಡ್ತಾರೆ? ಡಿಫರೆನ್ಸ್ ಎಂಜಿನ್ ಅಂತ ಕೊಡ್ತಾರೆ. ಡಿಫರೆನ್ಸ್ ಎಂಜಿನ್. ಬಟ್ ಈವನ್ ಆಫ್ಟರ್ ವರ್ಕಿಂಗ್ ಆನ್ ದಿಸ್ ಪ್ರಾಜೆಕ್ಟ್ ಫಾರ್ 10 years ದಿಸ್ ಮಷಿನ್ ನೆವರ್ ಬಿಕಮ್ ಅ ರಿಯಾಲಿಟಿ. ಸೊ ಅವ್ರಿಗೆ ಅರ್ಥ ಆಗುತ್ತೆ ಸ್ನೇಹಿತರೆ, ಈ ಒಂದು ಏನು ರೂಮ್ ಗಾತ್ರದ ಒಂದು ಕಂಪ್ಯೂಟರ್ನ ಕಂಡುಹಿಡಿತಾರೋ. ಬಟ್ ಇವನ್ ಆಫ್ಟರ್ ವರ್ಕಿಂಗ್ ಅವರು ಮಾಡ್ತಾ ಗೊತ್ತಾಗುತ್ತೆ ಆನ್ ದಿಸ್ ಪ್ರಾಜೆಕ್ಟ್ ಫಾರ್ 10 years ಅಂದರೆ 10 ವರ್ಷಗಳ ನಂತರ, ಈ ಪ್ರಾಜೆಕ್ಟ್ ಮಾಡಿದ 10 ವರ್ಷಗಳ ನಂತರ ದಿಸ್ ಮಷಿನ್ ನೆವರ್ ಬಿಕಮ್ ಆ ರಿಯಾಲಿಟಿ. ಅಂದರೆ ಈ ಒಂದು ಮಷಿನ್ ಏನಿದೆಯೋ ನೆವರ್ ಬಿಕಮ್ ರಿಯಾಲಿಟಿ ಅಂದರೆ ಈಗ ವಾಸ್ತವಕ್ಕೆ ಸಂಬಂಧಪಟ್ಟಂತೆ ಅಥವಾ ಸತ್ಯಕ್ಕೆ ಸಂಬಂಧಪಟ್ಟಂತೆ ಇದು ಅಷ್ಟು ನೆವರ್ ಅಂದರೆ ಮಷಿನು ವರ್ಕ್ ಮಾಡ್ತಕ್ಕಂಥ ಅಥವಾ ಒಂದು ಬಳಕೆಗೆ ತೊಗೊಳ್ತಕ್ಕಂಥದ್ದು ಕಷ್ಟ ಅನ್ನೋ ಒಂದು ಅರ್ಥದಲ್ಲಿ ಅವ್ರಿಗೆ ರಿಯಲೈಸ್ ಆಗುತ್ತೆ. ಅದಾದ ನಂತರ ಏನು ಮಾಡ್ತಾರೆ? ಇನ್ 1833 ಈ ಇನ್ವೆಂಟೆಡ್ ಎ ಮೆಕ್ಯಾನಿಕ್ ಮಷೀನ್ ಕಾಲ್ಡ್ ಅನ್ ಅನಾಲಿಟಿಕಲ್ ಎಂಜಿನ್, ದ ಫಸ್ಟ್ ಎವರ್ ವರ್ಕಿಂಗ್ ಮಾಡೆಲ್ ಆಫ್ ಅ ಮೆಕ್ಯಾನಿಕಲ್ ಕಂಪ್ಯೂಟರ್. ಸೊ ಅವ್ರು ಏನು ಮಾಡ್ತಾರೆ? ಮೊದಲ ಬಾರಿಗೆ ಇದು ಆಗಲ್ಲ ಅಂತ ಗೊತ್ತಾದ್ಮೇಲೆ ಏನು ಮಾಡ್ತಾರೆ? ಅನಾಲಿಟಿಕಲ್ ಎಂಜಿನನ್ನು ಶುರು ಮಾಡಿ, ಅಂದರೆ ಫಸ್ಟ್ ಎವರ್ ವರ್ಕಿಂಗ್ ಮಾಡೆಲ್ ಅಂದರೆ ಫಸ್ಟ್ ಈ ಒಂದು ಮಾಡೆಲು ಮೆಕ್ಯಾನಿಕಲ್ ಕಂಪ್ಯೂಟರ್ ಆಗಿ ವರ್ಕ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಎ ಫುಲ್ಲಿ ಪ್ರೋಗ್ರಾಮ್ ಕಂಟ್ರೋಲ್ ಮಷೀನ್ ಅಂದರೆ ಇಲ್ಲಿ ಇರ್ತಕ್ಕಂಥ ಫುಲ್ ಪ್ರೋಗ್ರಾಮ್ ಕಂಟ್ರೋಲ್ ಮಷೀನ್ ಅಂತ ಫುಲ್ ಕಂಟ್ರೋಲ್ಗೆ ಬರ್ತಕ್ಕಂಥದ್ದು ಆಗಿರುತ್ತೆ. ದಿಸ್ ಈಸ್ ವೈ ಚಾರ್ಲ್ಸ್ ಬ್ಯಾಬೇಜ್ ಇಸ್ ನೋನ್ ಆಸ್ ದ ಫಾದರ್ ಆಫ್ ಕಂಪ್ಯೂಟರ್. ಸೊ ಹಾಗಾಗಿ ಇವ್ರನ್ನ ಏನು ಮಾಡ್ತಾರೆ? ಕಂಪ್ಯೂಟರ್ನ ಒಂದು ಪಿತಾಮಹ ಅಂತ ಕರಿತಾ ಹೋಗ್ತಾರೆ. ಯಾಕಂತಂದರೆ ಇವರು ಒಂದು ಅನಾಲಿಟಿಕಲ್ ಎಂಜಿನನ್ನು ಶುರು ಮಾಡ್ತಾರೆ, ಕಂಡುಹಿಡಿತಾರೆ ಸ್ನೇಹಿತರೆ. ಇದೇನಾಗುತ್ತೆ? ಫುಲ್ ವರ್ಕಿಂಗ್ ಮಾಡೆಲ್ ಆಗಿರುತ್ತೆ ಅಂದರೆ. ಆ್ಯಂಡ್ ಮೆಕ್ಯಾನಿಕಲ್ ಕಂಪ್ಯೂಟರ್ಗೆ ಇದು ಫುಲ್ಲಾಗಿ ಅಂದರೆ ಇಟ್ ಮೀನ್ಸ್ ಇಲ್ಲ ನೋಡ್ತಾ ಹೋದಾಗೆ ಇದೊಂದು ಕ್ಯಾಲ್ಕುಲೇಷನ್ ನೋಡಿದ್ವಿ, ಮೇಲ್ಗಡೆ ನೋಡ್ತಾ ಹೋದಾಗ ಮೆಕ್ಯಾನಿಕಲ್ ಕ್ಯಾಲ್ಕುಲೇಷನ್ ನೋಡ್ತಾ ಹೋದ್ವಿ. ಇಟ್ ಮೀನ್ಸ್ ಅದೊಂದು ಡಿವೈಸ್ ಆಗಿತ್ತು. ಬಟ್ ಏನಂದರೆ ಕಂಪ್ಲೀಟಾಗಿ ನಮಗೆ ಇಲ್ಲಿ ಕೊಟ್ಟಿರೋ ನೋಡಿ, ಫುಲ್ಲಿ ಪ್ರೋಗ್ರಾಮ್ ಕಂಟ್ರೋಲ್ಡ್ ಮಷೀನ್ ಆಗಿ ಈ ಒಂದು ಇವರೇನು ಕಂಡುಹಿಡಿತಾರೋ ಒಂದು ಅನಾಲಿಟಿಕಲ್ ಎಂಜಿನ್ ಅಂತಕ್ಕಂಥದ್ದು. ಸೊ ಇದು ಫುಲ್ಲಿ ಪ್ರೋಗ್ರಾಮ್ ಕಂಟ್ರೋಲ್ಡ್ ಮಷೀನ್ ಆಗಿರುತ್ತೆ. ಸೊ ಹಾಗಾಗಿ ಇದನ್ನು ಇವ್ರು ಕಂಡುಹಿಡಿಯೋದ್ರಿಂದ ಇವ್ರನ್ನ ಈ ಒಂದು ಕಂಪ್ಯೂಟರ್ನ ಪಿತಾಮಹ. ಓಕೆ, ಸೊ ಚಾರ್ಲ್ಸ್ ಬ್ಯಾಬೇಜ್ ಇಸ್ ನೋನ್ ಆಸ್ ದ ಫಾದರ್ ಆಫ್ ಕಂಪ್ಯೂಟರ್ಸ್ ಅಂತ ಕರೀತಾರೆ. ಬಟ್ ಇಲ್ಲಿ ತನಕ ಏನು ಕಂಡಿಡ್ತಿರೋ ಅದೊಂದು ಡಿವೈಸ್ ಆಗಿರುತ್ತೆ ಸ್ನೇಹಿತರೆ. ಏನಕ್ಕೋಸ್ಕರ ಆಗಿತ್ತು? ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ, ಕೌಂಟಿಂಗ್ಗೋಸ್ಕರನೇ ಮಾಡಿದರು. ಬಟ್ ಇದು ಒಂದು ಕಂಪ್ಯೂಟರ್ನ ಅರ್ಥವನ್ನು ಪಡ್ಕೊಳ್ಳುತ್ತೆ. ಫುಲ್ಲಿ ಪ್ರೋಗ್ರಾಮ್ ಕಂಟ್ರೋಲ್ ಮಷೀನ್ ಅಂತ ಹೇಳ್ತೀವಿ. ಸೊ ಆ ಒಂದು ಅರ್ಥದಲ್ಲಿ ಇವರು ತಯಾರನ್ನು ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್ ಕೇಳಿದ್ದಾರೆ ಸ್ನೇಹಿತರೆ. ಅನಾಲಿಟಿಕಲ್ ಎಂಜಿನ್. ಸೊ ಚಾರ್ಲ್ಸ್ ಬ್ಯಾಬೇಜ್ರವರು ಕಂಡಿಡಿದಂಥ ಕಂಪ್ಯೂಟರ್ ಯಾವುದು ಅಂತ ಕೇಳಿದ್ದಾರೆ.
ಅನಾಲಿಟಿಕಲ್ ಎಂಜಿನ್. ಓಕೆ, ಸೊ ಅದ್ರ ಮೇಲೂ ಕೇಳಬಹುದು, ಡಿಫರೆನ್ಸ್ ಎಂಜಿನ್ ಸಹ ಕಂಡುಹಿಡಿದಾರಲ್ಲ, ಸೊ ಇದ್ರ ಬಗ್ಗೆನೂ ಸಹ ಕ್ವಶನ್ನ ಕೇಳಬಹುದಾಗಿರುತ್ತೆ. ಓಕೆ, ಸೊ ನೋಡಿ ಇಲ್ಲಿದೆ ವಿಶ್ಲೇಷಣಾತ್ಮಕ ಮತ್ತು ವಿಭೇದಾತ್ಮಕ ಯಂತ್ರ. ಸೊ ಫಸ್ಟ್ಗೆ ಅವರು ಡಿಫ್ರೆನ್ಷಿಯಲ್ ಎಂಜಿನನ್ನು ಕಂಡುಹಿಡಿತಾರೆ, ಅದಾದ ನಂತರ ಅನಾಲಿಟಿಕಲ್ ಎಂಜಿನನ್ನು ಕಂಡುಹಿಡಿತಾರೆ ಇನ್ 1833ನಲ್ಲಿ. ಓಕೆ, ಚಾರ್ಲ್ಸ್ ಬ್ಯಾಬೇಜ್ ಅವರು, ಸೊ ಫಾದರ್ ಆಫ್ ಮಾಡರ್ನ್ ಕಂಪ್ಯೂಟರ್. ಫಸ್ಟ್ ಕಂಡುಹಿಡಿಯೋದು ಡಿಫ್ರೆನ್ಷಿಯಲ್ಲು, ಅದಾದ ನಂತರ ಕಂಡುಹಿಡಿತಕ್ಕಂಥದ್ದು ಅನಾಲಿಟಿಕಲ್ ಎಂಜಿನ್. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಸ್ನೇಹಿತರೆ, ಲೇಡಿ ಅಡಾ ಅಥವಾ ಅಡಾ ಲವ್ಲೆಸ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಲೇಡಿ ಲವ್ಲೆಸ್ ಅಡಾ ಬೈರನ್ ಅಥವಾ ಪ್ರೋಗ್ರಾಮರ್. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಇದು ಅಷ್ಟೇ ಇಂಪಾರ್ಟೆಂಟು, ನೋಟ್ ಮಾಡ್ಕೊಳ್ತಾ ಹೋಗಿ ಸ್ನೇಹಿತರೆ. The instructions given to Babbage analytical engine were in the form of zeros, S and 1s. ಅಂದರೆ ಸ್ನೇಹಿತರೆ ನಿಮ್ಗೆ ಗೊತ್ತಿರ್ಬೋದು, ವಿಮಾನ ಪದ್ಧತಿ ಅಂತ ಏನು ಹೇಳ್ತೀವೋ, ವಿಮಾನ ಪದ್ಧತಿಯಲ್ಲಿ ಬಳಸ್ತಕ್ಕಂಥ 0 ಮತ್ತು 1 ಅಲ್ವಾ. ಸೊ ಇದನ್ನು ಚಾರ್ಲ್ಸ್ ಬ್ಯಾಬೇಜ್ ರವರು ಅನಾಲಿಟಿಕಲ್ ಎಂಜಿನ್ನ ಕಂಡಿಡಿದ ನಂತರ ಇದು ಗೊತ್ತಾಗುತ್ತೆ. ಅಂದರೆ ಅಲ್ಲಿ ಬಳಸ್ಕೊಳ್ತಕ್ಕಂಥದ್ದು ಸಹ 0s ಮತ್ತು 1s ಅಲ್ಲಿ ಬಳಸ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ದ ಫಸ್ಟ್ ಪರ್ಸನ್ ಟು ಇಂಟ್ರೊಡ್ಯೂಸ್ ದಿಸ್ ಕಾನ್ಸೆಪ್ಟ್ ವಾಸ್ ಲೇಡಿ ಅಡಾ ಲವ್ಲೆಸ್. ಅಂದರೆ 0 ಮತ್ತು 1 ಅಂತಕ್ಕಂಥದ್ದು ಏನು ವಿಮಾನ ಪದ್ಧತಿ ಇರುತ್ತೋ ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟು ಇವ್ರು ಮಾಡ್ತಾರೆ. ಇದಾರಲ್ಲ ಲೇಡಿ ಅಡಾ ಲವ್ಲೆಸ್ ಅಂತಕ್ಕಂಥವ್ರು 0s ಮತ್ತು 1s ಅಥವಾ 0 ಮತ್ತು 1 ಇನ್ಕ್ಲೂಡ್ ಮಾಡ್ಕೊಳ್ತಕ್ಕಂಥ ಒಂದು ಕಾನ್ಸೆಪ್ಟನ್ನ ತಿಳಿಸ್ಕೊಡ್ತಕ್ಕಂಥದ್ದು ಲೇಡಿ ಅಡಾ ಲವ್ಲೆಸ್ ರವರು. ಸೊ ಹಾಗಾಗಿ ಏನಾಗುತ್ತೆ, ಸಿನ್ಸ್ ಶಿ ವಾಸ್ ದ ಫಸ್ಟ್ ಟು ಇಂಟ್ರೊಡ್ಯೂಸ್ ದ ಕಾನ್ಸೆಪ್ಟ್ ಆಫ್ ಪ್ರೋಗ್ರಾಮಿಂಗ್, ಶಿ ಈಸ್ ನೋನ್ ಆಸ್ ದ ಫಸ್ಟ್ ಕಂಪ್ಯೂಟರ್ ಪ್ರೋಗ್ರಾಮರ್. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ವಿಚ್ ಆರ್ ದ ಅಥವಾ ಹೂ ಇಸ್ ದ ಫಸ್ಟ್ ಕಂಪ್ಯೂಟರ್ ಪ್ರೋಗ್ರಾಮರ್ ಅಂತ ಕೇಳ್ಬೋದು. ಲೇಡಿ ಅಡಾ ಲವ್ಲೆಸ್ ಪ್ರೋಗ್ರಾಮ್ ಆಗಿರುತ್ತೆ. ಪ್ರೋಗ್ರಾಮರ್ ಯಾರಂತ ಕೇಳಿದ್ರೆ ಲೇಡಿ ಅಡಾ ಲವ್ಲೆಸ್ ಅಂತಕ್ಕಂಥವ್ರು. ಸೊ ನಿಮಗೆ ಕನ್ನಡ ಬೇಕಂತಂದರೆ ಇಲ್ಲಿದೆ ನೋಡಿ, ಸೊ ನೋಟ್ ಮಾಡ್ಕೊಳ್ಳೋದಕ್ಕೋಸ್ಕರ. ಹೇಸ್ ಲೇಡಿ ಲವ್ಲೆಸ್ ಅಡಾ ಬೈರನ್ ಫಸ್ಟ್ ಕಂಪ್ಯೂಟರ್ ಪ್ರೋಗ್ರಾಮರ್ ಆಗಿರ್ತಾರೆ. ಸೊ ಪ್ರೋಗ್ರಾಮನ್ನು ಮೊಟ್ಟ ಮೊದಲಿಗೆ ಬರೆದವರು ಇವರು. ಏನನ್ನು ಯೂಸ್ ಮಾಡ್ಕೊಂಡು ಅಂತಂದರೆ 0 ಮತ್ತು 1 ಯೂಸ್ ಮಾಡಿಕೊಂಡು ಈ ಒಂದು ಪ್ರೋಗ್ರಾಮ್ನ ಬರೀತಾರೆ. ಸೊ ಹಾಗಾಗಿ ಇವ್ರನ್ನ ಫಸ್ಟ್ ಕಂಪ್ಯೂಟರ್ ಪ್ರೋಗ್ರಾಮರ್ ಅಂತ ಕರೀತಾರೆ. ವೆರಿ 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 ಇಂಪಾರ್ಟೆಂಟು. ಲೇಡಿ ಲವ್ಲೆಸ್ ಅಡಾ ಬೈರನ್ ಇವರ ಒಂದು ಹೆಸರಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ, ಹರ್ಮನ್ ಹಾಲರಿಟ್ಸ್ ಟ್ಯಾಬ್ಲೆಟಿಂಗ್ ಮಷಿನ್ ಅಂತ ಕೊಟ್ಟಿದ್ದಾರೆ. ಹರ್ಮನ್ ಹಾಲರಿಟ್ಸ್ ಟ್ಯಾಬ್ಲೆಟಿಂಗ್ ಮಷಿನ್. ಹರ್ಮನ್ ಹಾಲೋರಿತ್ ಆ್ಯನ್ ಆರ್ಮಿ ಎಂಜಿನಿಯರ್. ಸೊ ಆರ್ಮಿ ಇಂಜಿನಿಯರ್ ಆಗಿರ್ತಾರೆ ಇವರೊಬ್ಬರು, ಮೆಕ್ಯಾನಿಕ್, ಮ್ಯಾಥ್ಸ್ ಅವರಲ್ಲ. ಬಿಲ್ಟ್ ಅ ಮಷಿನ್ ಕಾಲ್ಡ್ ದ ಟ್ಯಾಬ್ಲೆಟಿಂಗ್ ಮಷಿನ್ ಇನ್ 1890. ಎಸ್, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ಅಷ್ಟೇ. ಹರ್ಮನ್ ಟ್ಯಾಲರಿನ್ ರವರು ಏನು ಮಾಡ್ತಾರೆ, ಟ್ಯಾಬ್ಲೆಟಿಂಗ್ ಮಷೀನನ್ನು ಕಂಡುಹಿಡ್ತಾರೆ ಇನ್ನು 1890. ದ ಮಷೀನ್ ರೀಡ್ ಆ್ಯಂಡ್ ಸ್ಟೋರ್ ಡಾಟಾ ಫ್ರಮ್ ಪಂಚ್ಡ್ ಕಾರ್ಡ್ಸ್. ಎಸ್, ವೆರಿ ಇಂಪಾರ್ಟೆಂಟ್. ಮಷೀನ್ ರೀಡ್ ಆ್ಯಂಡ್ ಸ್ಟೋರ್ ಡಾಟಾ. ಸೊ ನಮ್ಗೆ ಗೊತ್ತಿರುವಾಗ ಇಲ್ಲಿ ತನಕ ಏನಾಗಿತ್ತು, ಕ್ಯಾಲ್ಕುಲೇಷನ್ನ ಮಾಡ್ತಕ್ಕಂಥದ್ದು ಮೊದಲಾಯಿತು. ಅದಾದ ನಂತರ ಈ ಒಂದು ಪ್ರೋಗ್ರಾಮ್ನ ಬರೀತಕ್ಕಂಥದ್ದು ಸಹ ಕಂಪ್ಯೂಟರಲ್ಲಿ ಕಂಡುಹಿಡಿತಾ ಹೋಗ್ತಾರೆ. ಅದಾದ ನಂತರ ರೀಡ್ ಮಾಡ್ತಕ್ಕಂಥದ್ದು, ಮಷಿನ್ ರೀಡ್ ಆ್ಯಂಡ್ ಸ್ಟೋರ್ ಡಾಟಾ ಫ್ರಮ್ ಪಂಚ್ಡ್ ಕಾರ್ಡ್ಸ್. ಎಸ್, ವೆರಿ ಇಂಪಾರ್ಟೆಂಟ್. ಪಂಚ್ಡ್ ಕಾರ್ಡ್ಸ್ನಿಂದ ಏನು ಮಾಡ್ತಾರೆ, ಸ್ಟೋರ್ ಮಾಡ್ತಕ್ಕಂಥದ್ದು, ಡಾಟಾನ ಸ್ಟೋರ್ ಮಾಡ್ತಕ್ಕಂಥದ್ದು ಮತ್ತು ರೀಡ್ ಮಾಡ್ತಕ್ಕಂಥದ್ದನ್ನ ಇಲ್ಲಿ ಈ ಒಂದು ಟ್ಯಾಬ್ಲೆಟಿಂಗ್ ಮಷಿನ್ ಅಂತಕ್ಕಂಥ ಏನು ಬರುತ್ತೋ ಸೊ ಅಲ್ಲಿ ಇವರು ಕಂಡುಹಿಡ್ತಾ ಹೋಗ್ತಾರೆ. ಆಫ್ಟರ್ ದ ಸಕ್ಸಸ್ ಆಫ್ ದಿಸ್ ಮಷಿನ್, ಹಾಲರಿತ್ ಫಾರ್ಮ್ಡ್ ಅ ಕಂಪ್ಯೂಟಿಂಗ್ ಟ್ಯಾಬ್ಲೆಟಿಂಗ್ ರೆಕಾರ್ಡಿಂಗ್ ಕಂಪನಿ ಟು ಸೆಲ್ ಹಿಸ್ ಮಷೀನ್. ಸೊ ಇವರು ಏನು ಮಾಡ್ತಾರೆ, ಇವಾಗ ಕಂಪ್ಯೂಟಿಂಗ್ ಟ್ಯಾಬ್ಲೆಟಿಂಗ್ ರೆಕಾರ್ಡಿಂಗ್ ಕಂಪನಿನ ಸೇಲ್ ಮಾಡ್ತಾರೆ ಟು ಸೆಲ್ ಹಿಸ್ ಮಷೀನ್. ಸೊ ಇವರ ಒಂದು ಮಷೀನಲ್ಲಿ ಮಾಡ್ತಕ್ಕಂಥದ್ದಾಗಿದೆ. ಸೊ ತುಂಬ ಅಂತ ಹೇಳಿದಾಗೆ, ಆಲ್ರೆಡಿ ಹೇಳಿದಾಗೆ ಒಂದೊಂದು ಹಂತದಲ್ಲಿ ಒಬ್ಬೊಬ್ಬ ವ್ಯಕ್ತಿ ಅದನ್ನು ಬಿಲ್ಡ್ ಮಾಡ್ಕೊಳ್ತಾ ಬರ್ತಾರೆ ಸ್ನೇಹಿತರೆ, ಡೆವಲಪ್ ಮಾಡ್ತಾ ಹೋಗ್ತಾರೆ. ಲೇಟರ್ ಇನ್ 1924 ಹಿಸ್ ಕಂಪನಿ ಬಿಕಮ್ ಎ ಪಾರ್ಟ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷೀನ್ ಕಾರ್ಪೊರೇಷನ್, ಟುಡೇ ಪಾಪ್ಯುಲರ್ಲಿ ನೋನ್ ಆ್ಯಸ್ IBM. ಇತ್ತೀಚಿನ ಒಂದು ದಿನಗಳನ್ನು ನೋಡ್ತಾ ಹೋದಾಗೆ IBM ಒಂದು ದೊಡ್ಡ ಕಾರ್ಪೊರೇಷನ್ ಆಗಿರ್ತಕ್ಕಂಥದ್ದು. ಈ ಒಂದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಕಂಪ್ಯೂಟರಲ್ಲಿ ಇರ್ತಕ್ಕಂಥ ಪಾರ್ಟ್ಸ್ಗಳಾಗಿರ್ಬೋದು ಅಥವಾ ಕಂಪ್ಯೂಟರ್ ಪ್ರೋಗ್ರಾಮ್ಗಳಾಗಿರ್ಬೋದು ಅಥವಾ ಈ ಒಂದು ಏನೇನು ಪಾರ್ಟ್ಸ್ಗಳು ಕಂಡಿಡ್ದಾರೋ ಸೊ ಅದೆಲ್ಲ ಇತ್ತೀಚಿನ ಒಂದು ದಿನಗಳಲ್ಲಿ ಸೊ ವ್ಯಕ್ತಿಗೆ ಅದು
ಹೆಸರು ತೊಗೊಳ್ಳೋದಿಲ್ಲ. ಸೊ ಕಂಪನಿ ತೊಗೊಳುತ್ತೆ. IBM ಅಂತಕ್ಕಂಥ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷಿನ್ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಆ ಒಂದು ಕಂಪನಿಗೆ ಇವರ ಒಂದು ಕಂಪನಿ ಸಹ ಏನಾಗುತ್ತೆ, ಪಾರ್ಟ್ ಆಗುತ್ತೆ. ಇಟ್ ಮೀನ್ಸ್ ಅದರ ಒಂದು ಭಾಗವಾಗಿ ತೊಗೊಳ್ತಾ ಹೋಗುತ್ತೆ. ಯಾವುದು, ಕಂಪ್ಯೂಟಿಂಗ್ ಟ್ಯಾಬ್ಲೆಟಿಂಗ್ ರೆಕಾರ್ಡಿಂಗ್ ಕಂಪನಿ ಅಂತಕ್ಕಂಥ ಇದರ ಜೊತೆ ಜಾಯ್ನ್ ಆಗ್ತಾ ಹೋಗ್ತಕ್ಕಂಥ ಸ್ನೇಹಿತರೆ. ಓಕೆ, ಸೊ ಇಷ್ಟು ಬಂದು ಇದಕ್ಕೆ ಸಂಬಂಧಪಟ್ಟಂತೆ ಆಯಿತು. ಇನ್ನು ನೆಕ್ಸ್ಟು ಕಂಪ್ಯೂಟರ್ ಜನ್ರೇಷನ್ ಇದೆ ಸ್ನೇಹಿತರೆ. ಕಂಪ್ಯೂಟರ್ ಜನ್ರೇಷನ್ ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ನೋಡ್ತೋಗೋಣ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ನೋಡ್ಬಿಡೋಣ. ದತ್ತಾಂಶ ಸಂಗ್ರಹಣಾ ಪರಿಕಲ್ಪನೆ, ಡಾಟಾ ಸ್ಟೋರೇಜ್ ಕಾನ್ಸೆಪ್ಟ್ 1940 ಸಂಶೋಧಕರು ಜಾನ್ ವ್ಯಾನ್ ನ್ಯೂಮನ್ ಅಂತಕ್ಕಂಥದ್ದು ದ ಫಾದರ್ ಆಫ್ ಮಾಡರ್ನ್ ಡಿಜಿಟಲ್ ಕಂಪ್ಯೂಟರ್. ವೆರಿ ಇಂಪಾರ್ಟೆಂಟ್ ನೋಡಿ, ದ ಫಾದರ್ ಆಫ್ ಮಾಡರ್ನ್ ಡಿಜಿಟಲ್ ಕಂಪ್ಯೂಟರ್ನ ಪಿತಾಮಹ ಅಂತ ಹೇಳ್ಬೋದು. ಅಂದರೆ ಡಿಜಿಟಲ್ ಕಂಪ್ಯೂಟರ್ ಅಂದರೆ ಆಧುನಿಕ ಡಿಜಿಟಲ್ ಕಂಪ್ಯೂಟರ್ನ ಪಿತಾಮಹ ಯಾರಂತ ಹೇಳಿದ್ರೆ ಜಾನ್ ವ್ಯಾನ್ ನ್ಯೂಮನ್ರವರು ದತ್ತಾಂಶ ಸಂಗ್ರಹಣೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಅದಾದ ನಂತರ ಬರ್ತಾರೆ ನೋಡಿ ಇಲ್ಲಿ ಇದು ಅಷ್ಟೇ ಇಂಪಾರ್ಟೆಂಟು, ಗಣಕಯಂತ್ರ IBM Mark 1 ಅಂತಕ್ಕಂಥದ್ದು. ಸೊ ಇದೆಲ್ಲ ನೆಕ್ಸ್ಟ್ ಜನ್ರೇಷನ್ಗೆ ಬರುತ್ತಲ್ಲ ಸ್ನೇಹಿತರೆ, ಅಲ್ಲಿ ನಾನು ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ. ಓಕೆ, ಆ್ಯಂಡ್ ಬೂಲಿಯನ್ ಆಲ್ಜಿಬ್ರಾ ಇದೆ, ENIAC ಇದೆ. ಸೊ ಇದೆಲ್ಲ ನಾನು ಜನ್ರೇಷನ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಇನ್ಫಾರ್ಮೇಷನ್ ಸಿಗುತ್ತಲ್ಲ, ಸೊ ಅಲ್ಲಿ ಕೊಡ್ತಾ ಹೋಗ್ತೀನಿ. ಓಕೆ, ಸೊ ಇಷ್ಟು ಬಂದು ಇಂಟ್ರೊಡಕ್ಷನ್ ನೋಡ್ತಾ ಹೋದ್ವಿ ಸ್ನೇಹಿತರೆ. ಸೊ ಇಂಟ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ ಆಯಿತು. ನೆಕ್ಸ್ಟ್ ಜನ್ರೇಷನ್ ನೋಡ್ತಾ ಹೋಗೋಣ. 5th ಜನ್ರೇಷನಲ್ಲಿ ಏನಿದೆಯೋ ಆ್ಯಂಡ್ ಆ ಒಂದು 5th ಜನ್ರೇಷನ್ಗಳಲ್ಲಿ ಯಾವ್ಯಾವೆಲ್ಲ ಕಂಪ್ಯೂಟರ್ ಬಳಕೆಗೆ ಬಂದು ಅಥವಾ ಒಂದು ಡೆವಲಪ್ನ ತೊಗೊಂಡು ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಸೊ ಇವತ್ತಿನ ಕ್ಲಾಸ್ ಇಷ್ಟ ಆಗಿತ್ತು, ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್ ಅಂತಕ್ಕಂಥದ್ದು. ಸೊ ಐ ಹೋಪ್ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಸೊ ಹೀಗೇ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಅಪ್ ಟು ಎಲ್ಲಿಗೆ 4th ನೋಡ್ತಾ ಹೋದರೆ 4th to 10th ಏನಿದೆಯೋ ಕಂಪ್ಯೂಟರ್ಸ್ ಟೆಕ್ಸ್ಟ್ ಬುಕ್ಗಳು ಈ ಒಂದು ಪ್ರೈಮರಿ, ಹೈಯರ್ ಪ್ರೈಮರಿ ಮತ್ತು ಹೈಸ್ಕೂಲ್ನಲ್ಲಿ. ಸೊ ಅದನ್ನು ನಾವು ಬಿಡಿಸ್ತಾ ಹೋದರೆ ನಮಗೆ ಎಲ್ಲ ಒಂದು ಇನ್ಫಾರ್ಮೇಷನ್ಸ್ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಐ ಹೋಪ್ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಸೊ ವಿಡಿಯೋ ಇಷ್ಟ ಒಂದು ಲೈಕನ್ನು ಮಾಡಿ ಆ್ಯಂಡ್ ಎನಿ ಕಾಮೆಂಟ್ ಚೆನ್ನಾಗಿದೆ ಇಲ್ಲ ಅಥವಾ ಇನ್ಫಾರ್ಮೇಷನ್ ಸ್ವಲ್ಪ ಜಾಸ್ತಿ ಬೇಕು ಅಥವಾ ಎಲ್ಲ ಕಮ್ಮಿ ಆಯಿತು, ಸೊ ಇದ್ರ ಬಗ್ಗೆ ನೀವು ಒಂದು ಕಾಮೆಂಟನ್ನು ಹಾಕಿದ್ರೆ ನಮಗೂ ಸಹ ನೆಕ್ಸ್ಟ್ ಒಂದು ಸ್ಟೆಪ್ಪನ್ನು ತೊಗೊಳೋದಕ್ಕೆ ಈಸಿ ಆಗುತ್ತೆ.